ಸತ್ತವ್ರ ಫೋಟೋ ಮನೇಲಿ ಹಾಕ್ಬಾರ್ದು, ಸತ್ತವ್ರದ್ದು ಆ ದಿಕ್ಕಿಗೆ ಇರಬಾರ್ದು, ಈ ದಿಕ್ಕಿಗೆ ಇರಬಾರ್ದು, ಅವ್ರು ನಮ್ಮ ಮನಸ್ಸಲ್ಲಿ ಇರಬೇಕು. ಸತ್ತವ್ರ ಆಸ್ತಿ ಆಗ್ತಾವಂತೀರಾ? ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಇದರಲ್ಲಿ ಇರ್ತಕ್ಕಂಥ ಈ ಮೂರ್ತಿಯನ್ನು ಮಾಡಿದ್ದೀನಲ್ಲ, ಈ ಸ್ಟ್ಯಾಚ್ಯೂ ಮಾಡಿದ್ದೀನಲ್ಲ, ಇದ್ರದ್ದು ಎಲ್ಲ ಸತ್ಯಾಸತ್ಯತೆ ನಿಮ್ಗೆ ಗೊತ್ತಾಗ. ತಂದೆ ತಾಯಿನೇ ದೇವರು, ಯಾಕೆ ಅವ್ರನ್ನೇ ನನ್ನ ಮನೆ ದೇವ್ರ ಮನೇಲಿ ಇರಬಾರ್ದು, ಇಬ್ರದ್ದು ಫ್ರೇಮ್ ಮಾಡಿ. ಆದರೆ ಈಗ ಅವರು ಮಾಡಿಸ್ತಾ ಇರೋದು, ಅವರ ತಂದೆ ತಾಯಿ ಇನ್ನೂ ಜೀವಂತವಾಗಿದ್ದಾರೆ. ಯಾಕಂದರೆ ಅವರು ಹೊಸ ಮನೆ ಕಟ್ಟಿಸಿದ್ದಾರೆ. ಆ ಹೊಸ ಮನೆಗೆ ಸ್ನೇಹಿತರೆ ನಮಸ್ಕಾರ, ನಾ ಡಾಕ್ಟರ್ ಕೆ ಸಿದ್ದು ಮಾತಾಡೋದು. ಸ್ನೇಹಿತರೆ ಇವತ್ತಿನ ದಿನ ನಿಮಗೆ ಒಂದು ಹೊಸದಾದಂಥ ವಿಡಿಯೋವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕಂದರೆ ಇಷ್ಟು ದಿನ ಎಲ್ಲ ನಿಮಗೆ ನಾ ಮಾಡಿರ್ತಕ್ಕಂಥ ಮೂರ್ತಿಯ ಬಗ್ಗೆ ನಿಮಗೆಲ್ಲ ನಾನು ತೋರಿಸ್ತಾ ಇದ್ದೆ. ಅಂದರೆ ನಾನೇ ಒಬ್ಬನೇ ನಿಂತ್ಕೊಂಡು ಮಾತಾಡಿ ಅದ್ರ ಬಗ್ಗೆ ಏನು ಹೆಂಗೆ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಕೊಡ್ತಾ ಇದ್ದೆ. ಈಗ ಸ್ವತಃ ಆರ್ಡ್ರ್ ಏನು ಕೊಟ್ಟಿದ್ದಾರಲ್ಲ, ಆರ್ಡ್ರ್ ಕೊಟ್ಟಿರೋರೇ ನಮ್ಮ ಜೊತೆಗಿದ್ದಾರೆ. ಮತ್ತು ನೀವು ಇದನ್ನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿದರೆ ನಿಮಗೆ ಇದರಲ್ಲಿ ಇರ್ತಕ್ಕಂಥ ಈ ಮೂರ್ತಿಯನ್ನು ಮಾಡಿದ್ದೀನಲ್ಲ, ಈ ಸ್ಟ್ಯಾಚ್ಯೂ ಮಾಡಿದ್ದೀನಲ್ಲ, ಇದ್ರದ್ದು ಎಲ್ಲ ಸತ್ಯಾಸತ್ಯತೆ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದರೆ ಕೊನೆವರೆಗೂ ನೀವು ಇದನ್ನು ನೋಡಿದಾಗ ಈ ಸ್ಟ್ಯಾಚ್ಯೂ ಮಾಡಿರೋದು ಏತಕ್ಕೋಸ್ಕರ ಮಾಡಿರ್ಬೋದು ಅನ್ನೋದ್ರ ಬಗ್ಗೆ ನಿಮಗೆ ಲಾಸ್ಟ್ವರೆಗೂ ನೋಡಿದಾಗ ಗೊತ್ತಾಗುತ್ತೆ. ಯಾಕಂದರೆ ಇದು ವಿಶೇಷವಾದಂಥ ಮೂರ್ತಿ. ನಾನು ಇಷ್ಟು ದಿನದಲ್ಲಿ ಕೂಡ ನನ್ನ ಜರ್ನಿಯಲ್ಲಿ ನಾನು ಇವತ್ತಿಗೂ ಕೂಡ 18ರಿಂದ 20 ವರ್ಷ ಆಯಿತು ನಾನು ಇದನ್ನ ಸ್ಟ್ಯಾಚ್ಯೂ ಅಂದರೆ ನಾನು ವರ್ಕಲ್ಲಿ ನಾನು ಇದರಲ್ಲಿ ಇದು ಆಗಿ ಅವಾಗಿಂದಲೂ ಇಂಥ ವಿಶೇಷತೆ ಮೂರ್ತಿಯನ್ನು ನಾನು ಮಾಡಿರಲಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಥರದಂಥ ವಿಶೇಷತೆ ಮೂರ್ತಿಯನ್ನು ಮಾಡಿರಲಿಲ್ಲ. ಇದು ನನಗೆ ಫಸ್ಟ್ ಟೈಮ್ ಬಂದಿರೋದು. ಅದಕ್ಕೆ ಅದನ್ನು ನಿಮಗೆ ಇದೇ ನೀನು ವಿಡಿಯೋದ ಮುಖಾಂತರನೇ ನಾನು ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಕೇಳ್ತೀನಿ ಇವಾಗ ಏನು ಎಂತು ಅಂತ. ಯಾಕಂದರೆ ಅದ್ರ ಬಗ್ಗೆ ನಾನು ಹೇಳೋಕ್ಕಿಂತಲೂ ಅವ್ರು ಹೇಳಿದರೆ ಚೆನ್ನಾಗಿರುತ್ತೆ. ಇದನ್ನು ಅವ್ರು ಏನು ಆರ್ಡ್ರ್ ಕೊಟ್ಟಿದ್ದಾರಲ್ಲ, ಏತಕ್ಕೆ ಆರ್ಡ್ರ್ ಕೊಟ್ಟಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಅವ್ರು ಹೇಳಿದರೆ ನನ್ನ ಬಾಯಿಂದ ಕೇಳೋಕ್ಕಿಂತಲೂ ಪಾರ್ಟಿ ಏನು ಆರ್ಡ್ರ್ ಕೊಟ್ಟಿದ್ದಾರಲ್ಲ ಅವ್ರ ಕಡೆಯಿಂದ ಕೇಳಿದರೆ ಚೆನ್ನಾಗಿರುತ್ತಂತ ನನ್ನ ಅನಿಸಿಕೆ. ಸ್ನೇಹಿತರೆ ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ಇವಾಗ ನೀವು ಇದನ್ನ ಮೂರ್ತಿಯನ್ನು ಆರ್ಡರ್ ಕೊಟ್ಟಿದ್ದೀರಿ. ಯಾಕಂದ್ರೆ ಈ ಮೂರ್ತಿಯನ್ನು ಆರ್ಡರ್ ಕೊಡ್ಬೇಕಂದ್ರೆ ಇದರದೇ ಆದಂಥ ವಿಶೇಷತೆ ಇದೆ. ಫಸ್ಟ್ ನಿಮ್ದೊಂದು ಪರಿಚಯ ತಗೊಂಡ್ಬಿಡೋಣ. ಯಾಕಂದ್ರೆ ಸರ್ ತಮ್ದು ಯಾವ ಊರು? ಸರ್ ನಮ್ದು ಸ್ವಂತ ಊರು ಸೋಲೂರು ಹತ್ರ ಮಾದಗನಹಳ್ಳಿ. ಓಕೆ ಸರ್. ನಾವು ಇರೋದು ಇಲ್ಲಿ ಯಜ್ಞಳ್ಳಿ ಕ್ರಾಸ್ ಸುಂಕುತ್ಕಟ್ಟೆ. ಓಕೆ ಸರ್. ಮೌಂಟೇಡ್ ಆಪೋಸಿಟ್ ಅಲ್ಲಿ ಇದ್ದಿದ್ದು. ಓಕೆ ಸರ್. ನಾವಿದು ಹೆಚ್ಚು ಕಮ್ಮಿ 35 ವರ್ಷ ಆಯ್ತು. ಓಕೆ. ನಮ್ಮ ತಂದೆ 87 ನಲ್ಲಿ ಇಲ್ಲಿ ಬಂದ್ರು. ಓಕೆ. ಅವಾಗ ಬಂದು ಇಲ್ಲಿ ಈರುಳ್ಳಿ ವ್ಯಾಪಾರ ಮಾಡಿ ಒಂದು ಸೈಟ್ ತಗೊಂಡು ಸ್ಟೇ ಆಗಿ ನಾನು ಚಿಕ್ಕ ವಯಸ್ಸಲ್ಲಿ 2 ವರ್ಷ ಪಾಪು ಇದ್ದಾಗ ಕರ್ಕೊಂಡ್ ಬಂದಿದ್ದು. ಓಕೆ. ಹೆಚ್ಚು ಕಮ್ಮಿ 35 ವರ್ಷ ಆಯ್ತು ನಾವ್ ಇಲ್ಲಿ ಬಂದು. ಓಕೆ ಸರ್. ಹಂಗಾಗಿ ಈ ಏರಿಯಾ ನಮ್ದು, ನಾವು ಇದೇ ಏರಿಯಾ. ಓಕೆ. ಇದೇ ಏರಿಯಾ ನಾವ್ ಇದ್ದಿದ್ದು. ಹಂಗಾಗಿ ಇದು ಸ್ವಂತ. ಮತ್ತೆ ಅಂದ್ರೆ ನಿಮಗೆ ಈಗ ಈ ನಾವು ಮೂರ್ತಿ ಮಾಡ್ತೀವಲ್ವಾ, ಇದ್ರದ್ದು ನೀವು ಮಾಡಿಸ್ಬೇಕಂತ ನಿಮಗೆ ಯಾವ ಅಂದ್ರೆ ತೆರನಾಗಿ ನಿಮಗೆ ಇದು ಕಾಂಟ್ಯಾಕ್ಟ್ ಆಯ್ತು ಅಥವಾ ಯಾರು ಹೆಂಗೆ ಯಾವ್ದನ್ನ ನೋಡಿ ನೀವು ಇದನ್ನ ಆರ್ಡರ್ ಕೊಟ್ರಿ? ಸರ್ ನಾನು ಏನಂದ್ರೆ ಇವತ್ತಿನ ಕಾಲದಲ್ಲಿ ತಂದೆ ತಾಯಿ ಸತ್ತ ಮೇಲೆ ದೇವ್ರ ಸ್ಟ್ಯಾಚ್ಯೂಗಳಿಟ್ಟು ಇದು ಮಾಡಿ ಏನೇನೆಲ್ಲ ಮಾಡ್ತಾರೆ. ಆದರೆ ನನಗೇನು ಅನಿಸಿದ್ದು ಅಂದರೆ ನನ್ನ ಪಾಲಿಗೆ ಅವರೇ ದೇವರು, ನನ್ನ ತಂದೆ ತಾಯಿನೇ ದೇವರು. ಯಾಕೆ ಅವ್ರನ್ನೇ ನನ್ನ ಮನೆ ದೇವ್ರ ಮನೇಲಿ ಇಡಬಾರ್ದು, ಇಬ್ರದ್ದು ಫ್ರೇಮ್ ಮಾಡಿ ದೇವ್ರ ಮನೆ ಅವ್ರನ್ನೇ ಇಡಬಾರ್ದು ಅನ್ನೋ ಅನಿಸ್ತು. ಹಂಗಾಗಿ ನಾನು ಇಲ್ಲೇ ಓಡಾಡ್ತಾ ಇದ್ದೆ. ಯೂಟ್ಯೂಬ್ ಅಲ್ಲಿ ಒಂದು ಸಾಂಗ್ ನೋಡಿದ್ದೆ, ಮತ್ತೆ ಹಿಂಗೆ ಇಲ್ಲೇ ಓಡಾಡ್ತಿದ್ನಲ್ಲ ಸೆಕೆಂಡ್ ಸ್ಟೇಜ್ ಪೀಣ್ಯ ಕಡೆ ಹೋಗ್ಬೇಕಾದ್ರೆ ಇದೊಂದು ನಿಮ್ದು ಸ್ಟ್ಯಾಚ್ಯೂ ನೋಡ್ತಾ ಇದೆ ಈಚೆ ಕಡೆ. ನಂದು ಸ್ವಲ್ಪ ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕಿತ್ತು. ಆ ಮನೆಗೆ ನಮ್ಮ ತಂದೆ ತಾಯಿನ ಕೂರಿಸ್ಬೇಕು, ಗುರುಪ್ರವೇಶ ದಿವಸ ನಮ್ಮ ಅಪ್ಪ ಅಮ್ಮನ ಕೂರಿಸ್ಬೇಕು ಅಂತ ಹೇಳಿ ಇದು ನಿಮ್ಮ ಅಂಗಡಿ ನೋಡ್ಕೊಂಡು ಹೋಗ್ತಾ ಇದೆ. ಅದಕ್ಕೆ ಒಂದು ಫ್ರೆಂಡ್ ಅವತ್ತು ಬಂದು ಜನವರಿಲಿ ನಿಮ್ಮ ಹತ್ರ ಮಾತಾಡಿ, ಸರ್ ಹಿಂಗೆ ನಮ್ಮ ಮನೆ ಹಿಂಗೆ ಕಟ್ಬೇಕು ಅಂತಿದ್ದೀನಿ, ಗುರುಪ್ರವೇಶ ಟೈಮಲ್ಲಿ ಇದರದೊಂದು ಫೋಟೋ ಬೇಕು ಅಂತ ಹೇಳಿ ನಿಮ್ಮ ಹತ್ರ ಒಂದ್ಸಲ ಮಾತಾಡ್ಕೊಂಡು ಹೋಗಿದ್ದು. ಆ ಉದ್ದೇಶ ಇದು. ಹಿಂದಿನ ಕಾರಣ ಏನಕ್ಕೆ ನಾನು ಮಾಡ್ತಾ ಇರೋದು ಅಂತಂದ್ರೆ, ಅದೇ ಹೇಳಿದ್ನಲ್ಲ ಅವಾಗಲೇ, ಎಲ್ಲ ಸತ್ತ ಮೇಲೆ ತಂದೆ ತಾಯಿನ ಇಟ್ಟು ಈ ಥರ ಫ್ರೇಮ್ ಮಾಡಿ ಇಟ್ಟು ಎಲ್ಲ ಜನಗಳಿಗೆಲ್ಲ ಪ್ರಸಾದ ಏನೋ ಎಲ್ಲ ಮಾಡ್ತಾರೆ. ಅದು ನನ್ಗೆ ದೇವ್ರ ಮನೇಲಿ ಅವರೇ ನನಗೆ ದೇವರು. ನನ್ನ ಕಣ್ಣಿಗೆ ಪ್ರಪಂಚದಲ್ಲಿ ಯಾರು ದೇವರು ಅಂದ್ರೆ ಸ್ವಂತ ನಮ್ಮ ಅಪ್ಪ ಅಮ್ಮನೇ ದೇವರು. ಸೆಕೆಂಡು ದೇವ್ರುಗಳು. ಹಂಗಾಗಿ ಬಹಳ ಕಷ್ಟ ಸರ್. ನಮ್ಮ ತಂದೆ 35 ವರ್ಷ ನೈಟ್ ಆ್ಯಂಡ್ ಡೇ ಕೆಲಸ ಮಾಡೋರೆ. ಇದುವರೆಗೂ ಒಂದು ಹ್ಯಾಬಿಟ್ ಇಲ್ಲ. ನಮ್ಮ ತಂದೆ ಮಾಡಿಲ್ಲ ಅಂದ್ಬಿಟ್ಟು ನಾನು ಮಾಡಿಲ್ಲ. ಸಿಕ್ಕಾಪಟ್ಟೆ ಹಾರ್ಡ್ ವರ್ಕು. ಬೆಳಗ್ಗೆ ಒಂದು ಕೆಲ್ಸಕ್ಕೆ ಹೋಗೋರು, ನೈಟ್ ವಾಚ್ಮ್ಯಾನ್ ಕೆಲ್ಸಕ್ಕೆ ಹೋಗೋರು. 35 ವರ್ಷ ಇದೇ ಕೆಲಸ. ಹಂಗಾಗಿ ನನ್ಗೋಸ್ಕರ ಸುಮಾರು ತ್ಯಾಗ ಮಾಡ್ಬಿಟ್ರೆ ಸರ್ ನಮ್ಮ ತಂದೆ. ನನ್ಗೋಸ್ಕರ ಜಮೀನ್ ಮಾರಿದ್ರು, ಮನೆ ಮಾರಿಸ್ದೆ. ಈ ಅಟ್ಕನ ಮನೆ ಕಟ್ಟಲೇಬೇಕು ಅಂತ ಹೇಳಿ ನಾವೀಗ ಇಲ್ಲಿ ಸೀಗೆಹಳ್ಳಿ ಹತ್ರ ಮೈಮಣ್ಣಪಾಳ್ಯ ಅಂತ ಒಂದು ಊರಿದೆ,
ಅಲ್ಲಿ ಈಗ ಒಂದು ಸೈಟ್ ತೊಗೊಂಡು ಮನೆ ಕಟ್ತಾ ಇದ್ದೀನಿ. ಆ ಮನೆಗೆ ಇವ್ರನ್ನೇ ದೇವ್ರಾಗಿ ಇಡಬೇಕು. ನಮಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ಸುಮಾರು ಮಾಡ್ಬಿಟ್ಟವ್ರೆ. ನಮ್ಮ ತಾಯಿನೂ ಅಷ್ಟೇ, ನಾನು ನಮ್ಮ ಅಕ್ಕ ನಾವು ಇರೋದಿಬ್ಬರು. ಅಕ್ಕ ಮದುವೆ ಆಗಿ ಇಲ್ಲೇ ಅಂದ್ರಲ್ಲಿ ಇದ್ದಾರೆ, ನಾನು ಒಬ್ಬನೇ ಮಗ. ಆದರೂ ನಮ್ಮ ಮಗನ ಮೇಲೆ ಜಾಸ್ತಿ ವಾಮ, ನನ್ನ ತಾಯಿ ನನ್ನ ಮೇಲೆ. ಈಗ ಒಂದು ಫ್ರೆಂಡ್ ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು. ಆಕ್ಸಿಡೆಂಟ್ ಆಗಿ ಟಿ ದಬಾಕೊಂಬಿಟ್ಟಿತ್ತು. ನಮ್ಮ ತಾಯಿಗೆ ನಿಮ್ಮ ಶಶಿ ಆಕ್ಸಿಡೆಂಟ್ ಆಗ್ಬಿಟ್ಟು ಅನ್ನೋದಕ್ಕೆ ಎಲ್ಲೋ ಮಣ್ಗೋಗಿದ್ರು. ಮಾರಿ ಮೇಲಿಂದ ಫುಲ್ ದಬಾಕ ಪಲ್ಟಿ ಹೊಡ್ಕೊಂಬಂದ್ಬಿಟ್ಟಿದ್ರು. ನನ್ನ ಮಗನಿಗೆ ಏನೋ ಆಗೋಯ್ತು ಅಂದ್ರೆ ಆ ಫೀಲ್ ಅವಾಗಿಂದನೂ ಹಂಗೆ ಅವ್ರಿಗೆ. ಸ್ವಲ್ಪ ಮಗ ಅಂದರೆ ಸ್ವಲ್ಪ ಜಾಸ್ತಿ ಪ್ರೀತಿ ವ್ಯಾಮ. ಅದಕ್ಕೆ ನನಗೋಸ್ಕರ ಅಷ್ಟು ಕಷ್ಟ ಬಿದ್ದವ್ರೆ. ಅವರಿಬ್ಬರದ್ದು ಫೋಟೋ ಮಾಡಿ ಯಾಕೆ ಇಡಬಾರ್ದು? ಅಷ್ಟೊಂದು ಹಾರ್ಡ್ ವರ್ಕ್ ಮಾಡಿದ್ದು ನಾನೆಲ್ಲ ನೋಡ್ತಾ ಇದ್ದೀನಿ ಸರ್ ಸುಮಾರು. ಹಾಗಾಗಿ ಅದಕ್ಕೆ ಅವ್ರನ್ನೇ ಇಡಬೇಕು ಸರ್. ಇವಾಗ ಸ್ನೇಹಿತರೆ ನೋಡಿ, ಅದನ್ನೇ ಹೇಳಿದೆ ನಿಮಗೆ, ಇದೊಂದು ವಿಶೇಷವಾದಂಥ ಮೂರ್ತಿ ಅಂತ ಹೇಳಿದ್ದೀನಿ. ಅವ್ರ ಬಾಯಿಂದನೇ ಹೇಳಿದ್ದಾರೆ. ಪುನಃ ನಾನು ಕೂಡ ಹೇಳ್ತೀನಿ ನಿಮಗೆ, ನಾವು ಮೂರ್ತಿಗಳನ್ನು ಅಥವಾ ಸ್ಟ್ಯಾಚ್ಯುಗಳನ್ನು ಮಾಡೋದು ಸತ್ತ ಮೇಲೆ ಅವರ ಮೂರ್ತಿಗಳನ್ನು ಮಾಡಿರ್ತೀನಿ. ನಾನು ಅದನ್ನೇ ಹೇಳ್ತಾ ಇದ್ದೀನಿ ಪದೇ ಪದೇ. ಅವರು ತೀರಿ ಹೋದ ಮೇಲೆ, ಡೆತ್ ಆದಮೇಲೆ ನಾನು ಮೂರ್ತಿಗಳನ್ನು ಮಾಡಿದ್ದೀನಿ. ಆದರೆ ಈಗ ಅವರು ಮಾಡಿಸ್ತಾ ಇರೋದು, ಅವರ ತಂದೆ ತಾಯಿ ಇನ್ನೂ ಜೀವಂತವಾಗಿದ್ದಾರೆ. ಯಾಕಂದರೆ ಅವರು ಹೊಸ ಮನೆ ಕಟ್ಟಿಸಿದ್ದಾರೆ. ಆ ಹೊಸ ಮನೆಗೆ ನಾವು ದೇವರ ಕೋಣೆಯಲ್ಲಿ ದೇವರ ಫೋಟೋಗಳನ್ನಿಟ್ಟು ಪೂಜೆ ಮಾಡ್ತೀವಲ್ಲ, ಆ ಥರನಾಗಿ ಅವರು ದೇವರ ಕೋಣೆಯಲ್ಲಿ ಅವರ ಅಪ್ಪ ಅಮ್ಮನ ಮೂರ್ತಿ ಅಂದರೆ ಸ್ಟ್ಯಾಚ್ಯುಗಳನ್ನಿಟ್ಟು ಪೂಜೆ ಮಾಡುವಂಥದ್ದು ಅವರೊಂದು ಕನಸು ಕಟ್ಕೊಂಡಿದ್ರು, ಅದನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಸ್ನೇಹಿತರೆ, ನಾನು ನಿಮಗೆ ನಾನು ಈ ವಿಡಿಯೋವನ್ನು ಇನ್ನೂ ಪೂರ್ತಿಯಾಗಿ ಯಾಕೆ ನೋಡಿ ಅಂತ ಹೇಳ್ತಾ ಇರೋದಂದರೆ, ಈಗ ತೋರಿಸ್ತೀನಿ ನಿಮಗೆ. ಇಲ್ಲಿ ಫೋಟೋ ಕೊಟ್ಟಿದ್ದಾರಲ್ಲ ಅವ್ರ ತಂದೆಯದು, ಈಗ ನಾವು ಅದನ್ನು ಮಾಡಿದ್ದೀವಿ. ನೆಕ್ಸ್ಟ್ ಪ್ರೊಸೀಜರ್ ಏನಂದರೆ, ಈಗ ಅವ್ರ ತಾಯಿದು ಅದು ಕೂಡ ಫೋಟೋ ಇದೆ. ಈಗ ನಾನು ನೆಕ್ಸ್ಟು ಈ ಥರನಾಗಿ ಮಾಡಿದ ಮೇಲೆ ಮತ್ತೆ ಅದನ್ನು ಕೂಡ ಹಿಂಗೆ ವಿಡಿಯೋ ಮಾಡ್ತೀನಿ. ಯಾಕಂದರೆ ಈಗ ಒಂದು ಮಾಡಿದ್ದೀನಿ, ಈಗ ಆಮೇಲೆ ನೆಕ್ಸ್ಟ್ ಅವ್ರ ತಾಯಿದು ಮಾಡ್ತೀನಿ. ಯಾಕಂದರೆ ಇವರು ಇನ್ನೂ ಕೂಡ ಜೀವಂತವಾಗಿದ್ದಾರೆ. ಜೀವಂತವಾಗಿರೋಗಲೂ ಕೂಡ ಅವ್ರು ಮಾಡಿಸ್ತಾ ಇರುತ್ತಂದರೆ ನಾವು ಅಷ್ಟಕ್ಕೆ ನಮ್ಮ ಆತ್ಮಸಾಕ್ಷಿಯಾಗಿ ನಾವು ತಿಳ್ಕೋಬೇಕು. ನಮ್ಮ ಕಣ್ಣಿಗೆ ಕಾಣುವಂಥ ದೇವರು, ನಾವು ಆರಾಧಿಸುವಂಥ ದೇವರು ನಮಗೆ ನಮ್ಮ ಅಪ್ಪ ಅಮ್ಮ ಅಂತಕ್ಕಂಥದ್ದು. ಯಾಕಂದರೆ ನಾವೀಗ ಅವ್ರ ಮನಸ್ಸಲ್ಲಿನೂ ಹೂಡಿರೋಂಥದ್ದು ಏನಂದರೆ, ನನಗೆ ಎಲ್ಲ ದೇವರಕ್ಕಿಂತಲೂ ತಂದೆ ತಾಯಿಯ ದೇವರು ಅಂತೇಳ್ಬಿಟ್ಟು ಅವ್ರು ನಂಬಿದ್ದಾರೆ. ಅದಕ್ಕಾಗಿ ಸ್ನೇಹಿತರೆ, ಈಗ ಅವ್ರಿಗೆ ಕೇಳ್ತೀನಿ. ಈಗ ನಾನು ಅವ್ರ ತಂದೆಯವ್ರದ್ದು ಮಾಡಿದ್ದೀನಿ. ಯಾಕಂದರೆ ನಾನು ಪದೇ ಪದೇ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ, ಏನಂದರೆ ನಾವು ಮಾಡ್ತೀವಲ್ಲ ವರ್ಕ್ಗಳನ್ನು ಮಾಡಿದ ಮೇಲೆ ಖುದ್ದಾಗಿ ಮತ್ತೆ ನೀವು ಏನು ವರ್ಕ್ ಕೊಟ್ಟಿರ್ತೀರಲ್ಲ, ನಿಮ್ಮ ತಂದೆದಾಗಲಿ ತಾಯಿದಾಗಲಿ ಅಥವಾ ಚಿಕ್ಕಪ್ಪಂದಾಗಲಿ ಅಜ್ಜ ಆಗಲಿ ಅಜ್ಜಿ ಆಗಲಿ ಈ ಥರ ಕೊಟ್ಟಿರ್ತೀರಲ್ಲ, ಅದನ್ನು ಆ ರೂಪ ಅಲ್ಲಿ ಬಂದಿದೆಯೋ ಇಲ್ಲವೋ ಅಂತ ಅವ್ರ ಕುಟುಂಬದ ಸಮೇತ ನಾವು ಕರೆಸ್ತೀವಿ. ಹಂಗಾಗಿ ನಾನು ಇವಾಗ ಅವ್ರನ್ನ ಕರೆಸಿದ್ದೀನಿ. ಇನ್ನೊಂದು ವಿಶೇಷವಾದಂಥದ್ದು ಏನಂದರೆ, ಅವ್ರು ಇನ್ನೂವರೆಗೂ ಅವ್ರ ಮನೆಯಲ್ಲೇ ತಿಳಿಸಿಲ್ಲ ಅದನ್ನು. ಅವರು ಮೂರ್ತಿ ಮಾಡ್ತಕ್ಕಂಥದ್ದು ಅವ್ರ ಮನೆಯಲ್ಲೇ ಇನ್ನೂವರೆಗೂ ಯಾರಿಗಿಲ್ಲ. ಈಗೇನಂದರೆ ನಾನು ಮಾಡುವನು ಅವ್ರು ಆರ್ಡ್ರ್ ಕೊಟ್ಟವರು, ನಮ್ಮಿಬ್ಬರ ಮಧ್ಯದಲ್ಲಿನೇ ಇದೆ ಇದು. ಯಾಕಂದರೆ ಅವ್ರ ಕುಟುಂಬದಲ್ಲಿ ಯಾರಿಗೂ ಕೂಡ ಅವರು ಇನ್ನೂವರೆಗೆ ಸ್ಪ್ರೆಡ್ ಮಾಡಿಲ್ಲ ಅದನ್ನು. ಒಂದೇ ಸರಿ ಅವರು ಆ ಗೃಹ ಪ್ರವೇಶಕ್ಕೆ ಇದನ್ನು ಕೊಡಬೇಕಂತ ಅವರೊಂದು ಕನಸು ಕಂಡಿದ್ದಾರೆ. ಅದಕ್ಕಾಗಿ ಸ್ನೇಹಿತರೆ, ಈಗ ಅವ್ರನ್ನ ಕೇಳೋಣ. ಈಗಂತರೂ ನಾನು ಈಗ ಫಸ್ಟ್ ಕೋಟಿಂಗ್ ಎಲ್ಲ ಮಾಡಿದ್ದೀನಿ. ಅವ್ರದ್ದು ತಂದೆಯ ಫೋಟೋ ಅವ್ರು ಈಗ, ಯಾಕಂದರೆ ಎಷ್ಟೋ ಜನ ಸತ್ತ ಮೇಲೆ ಮಾಡಿಸ್ತಾರಲ್ವಾ, ಅದಕ್ಕಿಂತಲೂ ಇವಾಗ ರೆಡಿ ಅವ್ರು ಇರುವಾಗಲೇ ಮಾಡಿಸಿದ್ರಂದ್ರೆ ಅವ್ರಿಗೆ ಎಷ್ಟು ಸಂತೋಷ ಅನ್ಸೋದ್ರ ಬಗ್ಗೆ ಕೇಳೋಣ ನಾವು ವರ್ಕ್ ಮಾಡಿದ್ರ ಬಗ್ಗೆ. ಸರ್, ಇವಾಗ ನಾನೇನು ಮಾಡಿದ್ದೀನಲ್ಲ, ಇವಾಗ ನಿಮ್ಮ ತಂದೆ ನೀವು ನೋಡ್ತಾ ಇದ್ದೀರಾ, ನಿಮ್ಮ ಕಣ್ ಮುಂದೆನೇ ನೋಡ್ತಾ ಇದ್ದೀರಾ. ನಿಮ್ಗೆ ಯಾವ ಥರ ಅನಿಸ್ತಾ ಇದೆ ನನ್ನ ವರ್ಕ್ ಬಗ್ಗೆ? ಸರ್, ಇಲ್ಲ, ನಿಮ್ದು ವರ್ಕ್ ಬಗ್ಗೆ ನಾನು ಮಾತಾಡೋಂಗಿಲ್ಲ. ನಾನು ಡೇ 1 ಸ್ಟಾರ್ಟಿಂಗಲ್ಲಿ ನಿಮ್ಮ ಹತ್ರ ಅಡ್ವಾನ್ಸ್ ಮಾಡಿದೆ. ಓಕೆ ಸರ್. ಮಾರ್ಚಲ್ಲಿ ಬಂದಿದೆ. ಓಕೆ ಸರ್. ಈಗೀಗೆ ಸರ್ ನಮ್ಮ ತಂದೆದು ಅಂತ ಹೇಳಿ ತಿರ್ಗಿ ಇನ್ನೊಂದ್ಸಲ ಜನವರಿ ಮಾತಾಡಿ ಹೇಳ್ಬಿಟ್ಟು ಹೋಗಿದೆ ಮಾರ್ಚಲ್ಲಿ ಬರ್ತೀನಿ ಅಂತ. ಓಕೆ ಸರ್. ಮಾರ್ಚಲ್ಲಿ ಬಂದು ಹೋದಾಗ ನೀವು ಅದೇ ಮಾತು, ಓಕೆ ಸರ್ ಮಾಡ್ಕೊಡ್ತೀನಿ ಅಂತ ಅಂದ್ರಿ. ಓಕೆ ಸರ್. ಅದಾದ್ಮೇಲೆ ಹೇಳಿದ್ರಿ, ಓಕೆ ಸರ್, ಬೇಸಿಗೆ ರಜೆ ಇದೆ ಊರಿಗೆ ಹೋಗಿ ಬರ್ತೀನಿ, ಓಕೆ ಸ್ವಲ್ಪ ಟೈಮ್ ಕೊಡ್ತೀರಾ ಅಂದ್ರೆ, ಸರ್ ನೀವು ಟೈಮ್ ಕೊಡಿ, 1 ತಿಂಗಳಲ್ಲಿ 2 ತಿಂಗಳು ಕೊಡ್ತೀನಿ, ಓಕೆ ಸರ್, ನೀವು ಆದ್ಮೇಲೆ ನಾನು ನಮ್ಮ ಮನೆ ಪೂಜೆ ಮಾಡಬೇಕು ಅಂತ ಹೇಳಿ ಅಂತ ನಿಮ್ಗೆ ಹೇಳಿದೆ. ಓಕೆ ಸರ್. ಇದು ನೀವು ಮಾಡಿರೋದು ಇದು ಮಗ 100% ಪಕ್ಕಾ ಕರೆಕ್ಟ್ ಆಗಿದೆ. ಓಕೆ ಸರ್. ಆಮೇಲೆ ಅವತ್ತೊಂದು ಮಾತು ಹೇಳಿದ್ರಿ ನೀವು. ಓಕೆ ಸರ್. ಸರ್, ನೀವು ನಂದು ಸ್ಟೋರಿ ನೀವು ಕೇಳಿ, ಓಕೆ ಸರ್ ನೀವು ಇಷ್ಟೆಲ್ಲ ಅನ್ಸಿದ್ಮೇಲೆ ನಾನು ಏನು ಆರ್ಡರ್ ಕೊಟ್ಟಿದ್ದೆ ಅದಕ್ಕಿಂತ ಇನ್ನೂ ಒಂದು ಪಟ್ಟು ಜಾಸ್ತಿನೇ ಮಾಡ್ತೀನಿ ಸರ್. ಓಕೆ ಅಂತಂದ್ರಿ, ನಂಗೆ ಇನ್ನೂ ಖುಷಿ ಆಯಿತು. ಓಕೆ ಸರ್. ಆ ಉದ್ದೇಶಕ್ಕೆ ನಾನು ನೀವು ಫ್ರೇಮ್ ಮಾಡಕ್ಕೆ ನೋಡೋಕ್ಕೆ ಬಂದಿರಲಿಲ್ಲ ಇನ್ನ. ಸರ್, ಇವತ್ತು ಬಂದಿದೆ. ಆಕ್ಚುಲಿ ನಮ್ಮ ತಂದೆ ನಿಮ್ಗೆ ನೋಡೋಕ್ಕೆ ಅಂತ ಬಂದಿದ್ದಲ್ಲ, ನನ್ನ ಮನೆ ಮುಂದೆ ಒಂದು ಬೋರ್ಡ್ಗೆ ಹೆಸರು ತಗೊಂಡು ಏನು ಎಷ್ಟಾಗ್ಬೋದು ಕೇಳ್ಕೊಡೋಣ ಅಂತ ಬಂದಿದ್ದು. ಯಾಕೆಂದ್ರೆ ನಿಮ್ಗೂ ಒಂದು ನಂಬಿಕೆ, ನೀವು ಅವತ್ತೇ ನಂಗೆ ಹೇಳಿದ್ರೆ ಇನ್ನೂ ನನ್ನ ತಲೆ ನೆನಪಿದೆ. ಸರ್, ನೀವೇನೇ ತಲೆ ಕೆಡಿಸ್ಕೊಂಬಿಡಿ, ನೀವೇನು ಆರ್ಡರ್ ಕೊಟ್ಟಿದ್ದೀರಾ, ಎಷ್ಟು ಸೈಜ್ ಕೊಟ್ಟಿದ್ದೀರಾ ಅದಕ್ಕಿಂತ 2 ಪಟ್ಟು ಜಾಸ್ತಿ ಮಾಡ್ತೀನಿ, ಚೆನ್ನಾಗಿ ಮಾಡ್ಕೊಡ್ತೀನಿ ಅಂತಂದ್ರೆ
ಅದ್ ನಂಬಿಕೆ ನಂಗೆ ಹಂಗೆ ಅವತ್ತು ಹೇಳಿದ್ದು ಇವತ್ತು ಹಂಗೆ ಇದೆ. Okay, ಹಂಗಾಗಿ ಇವತ್ತು ಆಕ್ಚುಲಿ ಇವತ್ತು ಬಂದಿರೋ ವಿಶೇಷ ಬೇರೆ. ಓಕೆ ಸರ್. ನೇಮ್ ಬೋರ್ಡ್ಗೆ ಬರ್ಸ್ಬಿಟ್ಟು ಹೋಗ್ಬಿಡೋಣ ಅಂತ ಹೇಳಿ ಟೈಮ್ ಸಿಗಲ್ಲ ಅಂತ ಬಂದಿದ್ದು. Okay, ಬಟ್ ನಮ್ಮ ಅಪ್ಪಂದು ಹಂಗೆ ಇದೆ ಸರ್, ಹಚ್ಚ ಹಂಗೆ ಇದೆ. ನಿಮ್ದು ಕೆಲಸದ ಬಗ್ಗೆ ಮಾತ್ರ ಮಾತಾಡಂಗಿಲ್ಲ, ಅಂದ್ರೆ ಕಲೆ ಎಲ್ಲರಿಗೂ ಸಿಗಲ್ಲ ಇದು. ಓಕೆ. ಅದು ಬಟ್ ನೀವು ಹಂಗೆ ಹಾರ್ಡ್ ವರ್ಕ್ ಮಾಡ್ತೀರ ಅದ್ರಲ್ಲಿ. ನಾನು ಸುಮಾರು ನೋಡ್ತಾ ಇರ್ತಿಲ್ಲ ಸರ್, ಗಾಡಿಲಿ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗೋದು ಸರ್. ನಾನು ಯಾವಾಗ ನಂದು ಸ್ವಲ್ಪ ಮನೆ ಸೇಲ್ ಮಾಡಬೇಕಿತ್ತು, ಪೆಂಡಿಂಗ್ ಇಟ್ಟಿದೆ. ಸೇಲ್ ಮಾಡಿದ್ಮೇಲೆ ನಮ್ಮ ಅಪ್ಪ ಅಮ್ಮನ ನಾನು ಯಾವಾಗ ಕೂರಿಸೋದು, ಇದು ಯಾವಾಗ ಆಗುತ್ತೆ ಇನ್ನೂ ಟೈಮ್ ಸರ್. 2 ವರ್ಷ ಆದ್ಮೇಲೆ ಇದು ಕೈಗೂಡ್ತಾ ಇರೋದು ನನಗೆ. ಇದು ಹೇಳ್ದಲ್ಲ, ನಮ್ಮ ಅಪ್ಪ ಅಮ್ಮಂಗೆ ಇದು ಮಾಡಿರೋದು ಗೊತ್ತೂ ಇಲ್ಲ, ಯಾರಿಗೂ ಗೊತ್ತಿಲ್ಲ, ನನ್ನ ಹೆಂಡತಿಗೂ ಕೂಡ ಗೊತ್ತಿಲ್ಲ, ನಮ್ಮ ಅಕ್ಕನಿಗೂ ಸಹ ಗೊತ್ತಿಲ್ಲ. ನಾವು ಗ್ರಾನೈಟ್ ಒಂದಿಗೆ 2 ಸ್ಟೆಪ್ ಕೊಡಪ್ಪ ನನಗೆ ಬೇಕು ಅಂತೇಳಿ ಮಾಡ್ಸಿದ್ದೀನಿ ಅಷ್ಟೇ. ಏನು ಬೇಕೆ ಅಂತ ನಮ್ಮ ಅಮ್ಮ ಕೇಳಿದ್ರು, ಇದು ಏನಕ್ಕೋ ಬೇಕಮ್ಮ ಹಿಂಗೆ ಏನೋ ಮಾಡ್ತಾಯಿದ್ದೀನಿ ಅಂದರೆ ಸರಿ ಅಷ್ಟೇ. ಅವ್ರಿಗೇನು ಅನ್ನೋದು ಗೊತ್ತಿಲ್ಲ. ಇವತ್ತು ಇದನ್ನು ತಾನಾಗಿ ಇಟ್ಬಿಟ್ರೆ ಅವ್ರಿಗೆ ಎಲ್ಲಿಲ್ಲದ ಆನಂದ. ಇವತ್ತಿನ ಕಾಲದಲ್ಲಿ ಸರ್ ಹುಡುಗರುಗಳು ಗೊತ್ತಲ್ಲ, ನೋಡಿದ್ದೀರಲ್ಲ, ಇವತ್ತು ತಂದೆ ತಾಯಿ ಹತ್ರ ಈಸ್ಕೊಂಡು ಎಲ್ಲೋ ಸಿಗರೇಟು ಬೀಡಿ ಸೇರಿಕೊಂಡು ಅವ್ರ ಜೀವನ ಹಾಳಾಗ್ತಾ ಇದೆ. ತಂದೆ ತಾಯಿ ಹತ್ರ ಸಂಪಾದನೆ ಮಾಡಿರೋದನ್ನ ಈಸ್ಕೊಂಡು ಏನೋ ಒಂದು ನಡೀತಾ ಇದೆ. ಅವ್ರ ವ್ಯಾಲ್ಯೂ ತಿಳಿದವ್ರಿಗೆ ಗೊತ್ತು. ಆ ಉದ್ದೇಶಕ್ಕೆ ಇದನ್ನು ಮಾಡಿಸ್ತಾ ಇರೋದು. ಬಟ್ ಅದರಲ್ಲಿ ನಿಮ್ಮ ಕೆಲಸದ ಬಗ್ಗೆ ಮಾತ್ರ ನಾನು ನೋಡ್ತಾ ಇದ್ದೀನಲ್ಲ, ಇದರಲ್ಲಿ ತುಂಬ ಸೂಪರ್ ಸರ್. ಅದ್ರ ಬಗ್ಗೆ ನಾವು ಮಾತಾಡಂಗಿಲ್ಲ. ಬಟ್ ಸೇಮ್ ಹಂಗೆ ಇದೆ ಸರ್, ಅಚ್ಚಿ ಹಂಗೆ ಇದೆ. ನಾನು ಅದಕ್ಕೆ ಹೇಳಿಲ್ಲ, ನೋಡಕ್ಕೆ ಬಂದಿದ್ದು ಉದ್ದೇಶ ಬೇರೆ. ಬಟ್ ನಿಮ್ಮೇಲೆ ನಮ್ಗೆ ಅಷ್ಟು ನಂಬಿಕೆ ಇದೆ. ಅದು ಅದೊಂದು ದೇವಿ ವಿಗ್ರಹ ಬೇರೆ ಮಾಡಿದ್ರಿ, ಪಿಂಟು ಗ್ರಾಮ ದೇವತೆ. ಅದು ಬಂದಿದ್ದು ಸಕಾಲೈತೆ. ಅದು ನೋಡ್ಬಿಟ್ರೆ ನಾನು ತಿರ್ಗಿ ಅದ್ರಾಗ ಬರಕ್ ಹೋದ್ರೆ ನಾವ್ ಏನೇನೋ ಹೇಳ್ತಾರೆ ಸರ್, ಹೋಗಲ್ಲ. ನೀವು ಫ್ರೀ ಬಿಟ್ಬಿಟ್ರೆ ನೀವು ನೀಟಾಗಿ ಪಕ್ಕ ಮಾಡ್ತೀರಾ, ಕಲೆ ಅವ್ರಿಗೆ ಗೊತ್ತಿರ್ತದೆ. ಸ್ನೇಹಿತರೆ ನೋಡಿದ್ರಲ್ವಾ, ಅವ್ರು ನೋಡಿ ನಮ್ಮ ಕಲೆಯ ಬಗ್ಗೆ ಅವ್ರು ಎಷ್ಟು ಆಳವಾಗಿ ತಿಳ್ಕೊಂಡಿದ್ದಾರೆ. ನಾನು ಪದೇ ಹೇಳ್ತಾ ಇರ್ತೀನಿ ನೋಡಿ, ಯಾರಿಗಾದ್ರೂ ಕೂಡ ಅದನ್ನೇ ಹೇಳ್ತಾ ಇರ್ತೀನಿ. ಆರ್ಡ್ರ್ ಕೊಟ್ಟ ಮೇಲೆ, ನೀವು ಯಾವುದೇ ರೀತಿಯಾದಂಥ ಒಂದು ಆರ್ಡ್ರ್ ಕೊಟ್ಟ ಮೇಲೆ ನಮಗೆ ಪದೇ ಹೇಳೋದ್ರಿಂದ ನಿಮ್ಮ ವರ್ಕ್ಗಳು ಕೂಡ ನೀಟಾಗಿ ಆಗಲ್ಲ. ಈಗ ಅವ್ರು ಅರ್ಥ ಮಾಡ್ಕೊಂಡ್ರು, ನಾವು ಪದೇ ಬಂದು ನಿಮಗೆ ಕೇಳೋದ್ರಿಂದ ನಮ್ಮ ವರ್ಕ್ ಅವರು ಇವತ್ತು ನೋಡ್ಬೇಕಂತ ಬಂದಿಲ್ಲ. ನಾವು ಆ್ಯಕ್ಚುಲಿ ಈಗ ನಾವು ವಿಡಿಯೋ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ನಾವು ವಿಡಿಯೋ ಮಾಡೋಕ್ಕೋಸ್ಕರ ಅವ್ರನ್ನ ಕರೆಸಿಲ್ಲ. ನಿಜವಾಗ್ಲೂ ನಾವು ಹೆಂಗಂತಂದರೆ, ನಾವು ನೋಡಿ ಇನ್ನೂ ಕೈಗಳು ಹಿಂಗೆ ಇದ್ದಾವೆ, ಎಲ್ಲ ಇಲ್ಲೇ ಇದ್ದಾವೆ. ನಾವು ವರ್ಕ್ ಮಾಡ್ತಾ ಇದ್ದೀನಿ, ಈಗ ಕುತ್ಕೊಂಡೇ ವರ್ಕ್ ಮಾಡ್ತಾ ಇದ್ದೀನಿ. ವರ್ಕ್ ಮಾಡ್ಬೇಕಾದ್ರೆ ಸಡನ್ನಾಗಿ ಬಂದರು ಅವರು. ಯಾಕಂದರೆ ಅವ್ರು ಇನ್ನೊಂದು ಅವ್ರ ಮನೆ, ಹೊಸ ಮನೆ ಕಟ್ಟಿಸಿದ್ದಾರೆ, ಅದಕ್ಕೆ ಒಂದು ನೇಮ್ ಬೋರ್ಡು ಮಾಡಬೇಕು, ಒಂದು ಆರ್ಡ್ರ್ ಕೊಡಬೇಕಂತ ಬಂದರು ಅವರು. ಹಂಗಾಗಿ ಅವರು ನೋಡಿದ ತಕ್ಷಣ ಶಾಕ್ ಆದರು ಅವರು. ಸರ್ ಇಷ್ಟೊಂದು ಚೆನ್ನಾಗಾಗಿದೆ ಅಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಏನಂದೆ, ಸರ್ ಆಯಿತು, ಈಗ ನಿಮ್ಮ ಅನಿಸಿಕೆಗಳು ಏನಿದೆ? ಯಾಕಂದರೆ ಈಗ ನೀವು ಕೂಡ ನೋಡ್ತಾ ಇರ್ತೀರಿ, ನೋಡ್ಬೇಕಾದ್ರೆ ನಿಮಗೂ ಕೂಡ ಅದ್ರ ಬಗ್ಗೆ ನಮ್ಗೆ ಗೊತ್ತಾಗಬೇಕಲ್ಲ. ಈಗ ನೋಡಿದ ಮೇಲೆ ಅವರಿಂದನೂ ಕೂಡ ನಮಗೆ. ಅದಕ್ಕಾಗಿ ನಾನೇನಂದರೆ, ಸರ್ ಒಂದು ನಿಮ್ಮ ಕಡೆಯಿಂದ ಒಂದು ಸ್ಮಾಲ್ ವಿಡಿಯೋ ಮಾಡ್ಕೊತೀನಿ, ರಿಕ್ವೆಸ್ಟು. ಯಾಕಂದರೆ ಜನರಿಗೆ ಕೂಡ ಈಗ ನಾನು ವರ್ಕ್ ಮಾಡ್ತೀನಂದರೆ ಇವು ಹೆಂಗಂದರೆ, ನಮ್ಮ ಕಲೆ ಯಾವತ್ತೂ ಕೂಡ ನಮ್ಮದು ನಿಂತ ನೀರಾಗಬಾರ್ದು, ಹರಿಯುವ ನೀರು ಇರಬೇಕು. ನಿಂತ ನೀರಾಗಿಬಿಟ್ರೆ, ಈ ನಾನು ಮಾತಾಡ್ತಾ ಇದ್ದೀನಿ ಈಗ ಎಲ್ಲರಿಗೂ ನಿಮ್ಗೆ ರೀಚ್ ಆಗ್ತಾ ಇದೆ. ಇದನ್ನು ನಾನು ಬೆಂಗಳೂರಲ್ಲಿ ಮಾಡ್ತಾ ಇದ್ದೀನಿ ಅಂದರೆ ನನಗೆ ಬೆಂಗಳೂರಿಗಷ್ಟೇ ಸೀಮಿತ ಇರಲ್ಲ, ಎಲ್ಲ ಕಡೆನೂ ಈ ವಿಡಿಯೋಗಳು ಹೋಗ್ತಾ ಇರುತ್ತೆ. ಹಾಗೆ ನಮ್ಮ ಕಲೆನೂ ಕೂಡ ಅದೇ ಥರನಾಗಿ ನೀವು ಒಬ್ರಿಗೊಬ್ರು ನೋಡ್ತೀರಲ್ವಾ, ನೋಡಿದ್ದು ನೀವು ಶೇರ್ ಮಾಡ್ತೀರಿ, ಹೆಂಗೆ ಹೋಗುತ್ತೆ. ಅವಾಗ ಇಂಥವರು ಕೂಡ ಒಬ್ಬರು ಮಾಡೋರು ಇದ್ದಾರೆ ಅಂತ ನನಗೊಂದು ಗುರುತು ಸಿಗುತ್ತೆ. ಆ ಉದ್ದೇಶಕ್ಕಾಗಿ 4 ಜನಕ್ಕೆ ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ಸ್ನೇಹಿತರೆ ನೋಡಿ, ಈಗ ಅವ್ರು ಹೇಳಿದರು ಏನಂದರೆ, ಸರ್ ಈ ಥರ ನಮಗೆ ತಂದೆದ ನಾವು ಏನು ನೋಡ್ತಾ ಇದೀವಲ್ಲ ಅದನ್ನೇ ನಮಗೆ ಈಗ ನೋಡ್ದಂಗೆ ಅನಿಸುತ್ತೆ ಅಂತ. ಎಷ್ಟೋ ಜನಗಳನ್ನ ನೋಡಿ ಡೆತ್ ಆದಮೇಲೆ ಅವ್ರ ಫೋಟೋವನ್ನು ನೋಡ್ತೀವಿ, ನೋಡಿಬಿಟ್ಟು ಮಾಡಿರ್ತೀವಿ, ಆಮೇಲೆ ಅವ್ರು ಬಂದು ಕ್ಯಾಚ್ ಮಾಡ್ತಾರೆ, ಅವಾಗ ಅವರು ಅದ್ರ ಬಗ್ಗೆ ಪಾಯಿಂಟ್ ಹೇಳ್ತಾರೆ. ಈಗ ಒಂದು ಎಕ್ಸಾಂಪಲ್ ಆಗಿ ಈಗ ಹೆಂಗಂದರೆ, ಅವ್ರನ್ನು ನಾವು ಅವ್ರ ತಂದೆಯವ್ರು ಏನಿದಾರಲ್ಲ ಅವ್ರಿಗೆ ಸರ್ಪ್ರೈಸಾಗಿ ಕೊಡ್ತಾ ಇರೋದಲ್ಲ, ಗೃಹ ಪ್ರವೇಶ ದಿನನೇ ತಗೊಂಡೋಗಿ ಓಪನಿಂಗ್ ಮಾಡ್ತಾರಲ್ಲ, ಅವ್ರಿಗೆ ಈಗ ಓಪನ್ ಮಾಡಿ ತೋರಿಸಿದಾಗ ಅವ್ರಿಗೆ ಹೆಂಗೆ ಆಗ್ಲಿಕ್ಕಿಲ್ಲ, ನಾವು ಅದನ್ನು ಗೆಸ್ ಮಾಡ್ಕೋಬೇಕು. ಅವರಿಗೆ ಮನಸ್ಸಲ್ಲಿ ಅವ್ರ ಭಾವನೆಯಲ್ಲಿ ಅವರು ತಿಳ್ಕೊಳ್ಳೋವಂಥದ್ದು ಮಗನ ಬಗ್ಗೆ ಪ್ರೀತಿ ಹೆಂಗೆ ತಿಳ್ಕೊಬೋದು ಹೇಳಿ. ಅದು ಕೂಡ ಒಂದು ವಿಶೇಷವಾದಂಥ ಸ್ಥಾನ ಕೊಟ್ಟಿದ್ದಾರೆ ಅದಕ್ಕೆ. ಏನಂದರೆ ಇವ್ರನ್ನು ಮಾಡಿಸಿದಾರೆ ಅಂದ್ಬಿಟ್ಟು, ಈ ಸ್ಟ್ಯಾಚ್ಯೂವನ್ನು ಮಾಡಿಸಿದಾರೆ ಅಂದ್ಬಿಟ್ಟು ಹೆಂಗೋ ಒಂದು ಕಡೆ ಮನೆಯಲ್ಲಿ ಇಡ್ಬೇಕಂತ ಇಡ್ತಾ ಇಲ್ಲ ಅವರು. ಎಲ್ಲೋ ಒಂದು ಕಡೆ ನಾನು ಹಾಲಲ್ಲಿ ಅಥವಾ ಎಲ್ಲೋ ಈ ಥರ ಇಟ್ಕೊಂಡು ನಾನು ಇವ್ರನ್ನ ನೋಡ್ಬೇಕನ್ನುವಂಥ ದೃಷ್ಟಿಯಲ್ಲಿ ನೋಡ್ತಾ ಇಲ್ಲ ಅವರು. ದೇವರ ಕೋಣೆಯಲ್ಲಿ ಮಾತ್ರ ಇಡ್ತಾ ಇದ್ದಾರೆ ಇದನ್ನು. ಯಾಕಂದರೆ ಅವರು ದೇವರ ಕೋಣೆಯಲ್ಲಿ ಇಟ್ಬಿಟ್ಟು ಡೈಲಿ ಇದನ್ನು ಪೂಜೆ ಮಾಡ್ತಾ ಇದ್ದಾರೆ. ನಾನು ಅದನ್ನೇ ಹೇಳ್ತಾ ಇರೋದು ಸ್ನೇಹಿತರೆ, ನಾವು ಬದುಕಿದ್ದಾಗ, ತಂದೆ ತಾಯಿಯನ್ನು ಬದುಕಿದ್ದಾಗ ಒಂದು ತುತ್ತು ಅನ್ನ ಕೊಡದೇ ಇದ್ದಾಗ, ಸತ್ತ ಮೇಲೆ ಇಡೀ ಊರಿಗೇನೆ ಬಾಡೂಟ ಹಾಕ್ತೀವಿ ನಾವು. ಇಡೀ ಊರಿಗೇನೆ ಅವ್ರು ತಿಥಿ ಮಾಡಿ ಊಟ ಹಾಕ್ತೀವಿ. ದಯವಿಟ್ಟು ನನ್ನ ತತ್ವನೂ ಅಷ್ಟೇ ಸ್ನೇಹಿತರೆ,
ಯಾಕಂದರೆ ಬದುಕಿದ್ದಾಗ ನಾವು ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು. ಯಾಕಂದರೆ ನನ್ನದೊಂದು ಆಸೆ ಏನಂದರೆ, ನಾವು ಈ ಭೂಮಿಗೆ ಬರುವುದಕ್ಕೆ ಮೂಲ ಕಾರಣೀಕರ್ತರಾದಂಥದ್ದು ತಂದೆ ತಾಯಿ. ಈ ಭೂಮಿಯನ್ನೇ, ಈ ವಿಶ್ವವನ್ನು ನೋಡೋಕ್ಕೂ, ನಾವು ಈ ಜಗತ್ತನ್ನು ನೋಡೋಕ್ಕೂ ನಮಗೆ ಕಾರಣೀಕರ್ತರಾದ ತಂದೆ ತಾಯಿ. ಆದರೆ ನಾನು ದೇವರ ಬಗ್ಗೆ ನಾನು ಆ ಥರನಾಗಿ ಹೇಳ್ತಾ ಇಲ್ಲ. ದೇವರು ನಮ್ಮ ಮನಃಶಾಂತಿಗೋಸ್ಕರ ನಾವು ಪೂಜೆಯನ್ನು ಮಾಡ್ಕೊತೀವಿ. ನಮಗೂ ನಾನು ದೇವ್ರ ಪೂಜೆ ಮಾಡ್ತೀನಿ, ಅವರೂ ಕೂಡ ದೇವ್ರ ಪೂಜೆ ಮಾಡ್ತಾರೆ. ಅವರು ಕೂಡ ಅವ್ರ ಮನೆ ದೇವರು ಲಕ್ಷ್ಮೀ ನರಸಿಂಹಸ್ವಾಮಿ, ನಮ್ಮ ಮನೆ ದೇವರು ನಾನು ಪೂಜೆ ಮಾಡ್ತೀನಿ. ನಾನು ಅದ್ರ ಪ್ರಶ್ನೆ, ನಾನು ದೇವ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಯಾಕಂದರೆ ಫಸ್ಟ್ ಆಫ್ ಆಲ್ ನಮಗೆ ತಂದೆ ತಾಯಿನೇ ನಮ್ಮ ಪಾಲಿನ ದೇವರು. ನನ್ನ ತತ್ವನೂ ಕೂಡ ಅಷ್ಟೇ. ನನ್ನ ತತ್ವದನು ಅಂದರೆ ಅವರು ಮಾಡಿಸಿರೋದು, ಬಟ್ ಅವ್ರು ಮಾಡಿಸಿರೋ ಉದ್ದೇಶಕ್ಕಾಗಿ ನಂದೂ ಕೆಲವೊಂದಿಷ್ಟು ಪಾಯಿಂಟ್ಗಳು ಹೇಳ್ತಾ ಇದ್ದೀನಿ ಅಷ್ಟೇ ವಿನಃ ಮತ್ತೇನಿಲ್ಲ ಸ್ನೇಹಿತರೆ. ಅದಕ್ಕಾಗಿ ಈಗಿನ ಕಾಲದಲ್ಲಿ, ಈ ಕಲಿಯುಗದಲ್ಲಿ ನಾವು ಯಾವಾಗ ನೋಡ್ತಾ ಇದ್ವಿ ನಾವು ಈ ಥರದ್ದು, ಬಟ್ ಈ ಕಲಿಯುಗದಲ್ಲಿನೂ ಕೂಡ ಈ ಥರ ಜನ ಅಂದರೆ ಈ ಥರ ಒಂದು ತಂದೆ ತಾಯಿ ಇರ್ತಕ್ಕಂಥ ಈಗ ನೋಡಿ, ಯಾರ್ಯಾರ್ದೋ ನಾವು ಇಲ್ಲಿ ಕೈ ಮೇಲೆ ಒಂದು ಅಚ್ಚೆಯನ್ನು ಹಾಕಿಸ್ಕೊತೀವಿ, ಯಾರ್ಯಾರ್ದೋ ಒಂದು ಹೆಸರು ಹಾಕಿಸ್ಕೊತೀವಿ. ಅದನ್ನೆಲ್ಲ ಮಾಡೋದಕ್ಕಿಂತಲೂ ಈ ತಂದೆ ತಾಯಿಯನ್ನು ಅವರು ಹೃದಯದಲ್ಲಿ ಇಟ್ಕೊಂಡು ಸ್ಮರಿಸ್ಕೊಂಡು ಅವ್ರಿಗೆ ಆದಂಥದ್ದೊಂದು ದೇವರ ಸ್ಥಾನ ಕೊಟ್ಕೊಂಡು ನೋಡಿ, ಅವ್ರಿಗೆ ಎಷ್ಟು ಸಂತೋಷ ಆಗ್ಬೋದು ಸ್ನೇಹಿತರೆ. ಯಾಕಂದರೆ ನಾನು ಹೇಳ್ತಾ ಇದ್ದೀನಿ ಇವತ್ತಿನ ದಿನ ಸರ್, ನಾನು ನಿಮ್ಮ ಜೊತೆ ಒಂದು ಡಿಸ್ಕಸ್ ಮಾಡ್ಬೇಕು ಇವಾಗ. ಹೇಳಿ ಸರ್, ಈಗ ನಾನು ಮನೆಯಲ್ಲಿ ಈಗ ನಿಮ್ಮದೇ ಆದಂಥದ್ದು ದೇವರು ನರಸಿಂಹಸ್ವಾಮಿದು ಇಟ್ಕೊಂಡಿರ್ತೀರಿ. ಈಗ ನನ್ನದೇ ಆದಂಥದ್ದು ದೇವರು ನಾನು ಇಟ್ಕೊಂಡಿರ್ತೀನಿ. ಡೈಲಿ ನಾವು ಪೂಜೆ ಮಾಡ್ತೀವಿ ಅಲ್ವಾ? ಅದನ್ನ ನಮ್ಮ ಸಂತೋಷಕ್ಕಾಗಿ ನಾವು ನಮ್ಮ ದೇವರನ್ನು ನಾವು ನಂಬ್ಕೊಂಡು ನಾವು ಇದನ್ನ ಮಾಡ್ತೀವಿ. ಸಂತೋಷ ಅನ್ನೋಕ್ಕಿಂತ ನಮ್ಮ ನಂಬಿಕೆ, ನಮ್ಮ ನಂಬಿಕೆಯ ಮೇಲೆ ನಾವು ಪೂಜೆಗಳನ್ನು ಮಾಡ್ಕೊತೀವಿ. ಆದರೆ ಒಂದು ವಿಶೇಷ ಏನಂದರೆ, ಇವ್ರನ್ನು ಕೂಡ ನೀವು ದೇವ್ರ ಕೋಣೆಯಲ್ಲಿ ಇಟ್ಟು ಮಾಡ್ತಿರೋದ್ಮೇಲೆ, ಈಗ ನಾವು ಎಲ್ಲ ದೇವರುಗಳನ್ನು ಫೋಟೋ ಇಟ್ಟು ಪೂಜೆ ಮಾಡಿದಾಗ ನಮಗೆ ಫೋಟೋದ ಮುಖಾಂತರ ದೇವ್ರು ಕಾಣಿಸ್ತಾರೆ. ಫೋಟೋದಲ್ಲಿ ಮಾತ್ರ ದೇವ್ರು ಕಾಣಿಸ್ತಾನೆ, ಅಂದ್ರೆ ಜೀವ ಇರಲ್ಲ, ಅದರಲ್ಲಿ ಜೀವಾತ್ಮ ಇರಲ್ಲ. ಅಂದ್ರೆ ನಮ್ಮ ಜೊತೆ ಮಾತಾಡುವಂತ ಶಕ್ತಿ ಇರಲ್ಲ. ಈಗ ನೀವು ಇವರನ್ನೇ ನೀವು ತಂದೆ ತಾಯಿನೇ ಅಲ್ಲಿ ಇಟ್ಬಿಟ್ಟು ಪೂಜೆ ಮಾಡ್ತಿರೋದ್ಮೇಲೆ ಇದ್ರ ಬಗ್ಗೆ ಅವರು ಹೇಳ್ಕೊಳ್ಬೇಕ, ಅವ್ರ ಹತ್ತ ಜೀವನೂ ಇದೆ, ಜೀವ ಇದೆ. ಕರೆಕ್ಟ್ ಅಲ್ವಾ? ಈಗ ಅವರು ಹೇಳ್ಕೊಂತಾರೆ ತಂದೆ ತಾಯಿ, ನನ್ನ ಮಗ ನನ್ನ ಆ ದೇವರ ಸ್ಥಾನದಾಗಿಟ್ಟು ಅವ್ರಿಗೆ ಆನಂದನೇ ಬೇರೆ. ಇದನ್ನ ಈ ಪಾಯಿಂಟ್ ಬೇಕಾಗಿರೋದು. ಯಾಕಂದ್ರೆ ನಾವು ದೇವ್ರ ಫೋಟೋಗಳನ್ನ ಇಟ್ಬಿಟ್ಟು ಪೂಜೆ ಮಾಡ್ತೀವಿ, ಇಲ್ಲ ಅಂತ ಹೇಳಲ್ಲ, ಬಟ್ ಅವರು ನೋಡಿರಂಗಿಲ್ಲ. ಈಗ ನಾವು ದೇವ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಇರಲ್ಲ. ಅವ್ರಿಗೆ ನಮ್ಮ ಅಪ್ಪ ಅಮ್ಮಗೆ ಈಗ ನೋಡ್ಬಿಟ್ರೆ ಇದನ್ನ ಅವ್ರು ಶಾಕ್ ಆಗ್ಬಿಡ್ತಾರೆ. ಏನೋ ಮಾಡ್ತಾವನಲ್ಲ ಇವನು, ಹೆಂಗೋ ಮಾಡ್ಬಿಟ್ಟವಲ್ಲ, ನಮ್ಗೆಲ್ಲೇ ಇಟ್ಬಿಟ್ಟವನಲ್ಲ ಇವನು ಅನ್ನೋ ಫೀಲ್ ಬರುತ್ತೆ ಅವ್ರಿಗೆ. ಅಲ್ಲಿರೋ ಸುಖನೇ ಬೇರೆ ಸರ್ ಅದು. ಅದಕ್ಕೆ ನಾನು ದೇವ್ರ ಮನೆ ಫ್ರೇಮಲ್ಲೂ ಕೂಡ ಮೇಲ್ಗಡೆ ಕೆಳಗಡೆ ಉಡ್ಡು ಮಧ್ಯದ ಗ್ಲಾಸ್ ಹಾಕಿದೀವಿ. ಕೂತ್ಕೊಂಡ್ರೆ ಅಲ್ಲಿ ಫೋಟೋ ಕಾಣ್ಬೇಕು. ದೇವ್ರ ಮನೆಯಲ್ಲಿ ಚೇರ್ ಹಾಕೊಂಡ್ ಕೂತ್ಕೊಂಡ್ರೆ ಹಾಲಲ್ಲಿ ಲೈಟ್ ಏನೋ ಹಾಕೋರು ಕೂಡ ಆ ಗ್ಲಾಸ್ ಅಲ್ಲಿ ನಮ್ಮ ಅಪ್ಪ ಅಮ್ಮ ಫೋಟೋ ಕಾಣ್ಬೇಕು. ಕೆಳಗಡೆ ಅದಕ್ಕೆ ಸ್ಟೆಪ್ ಮಾಡ್ಬಿಟ್ಟಿದೀನಿ. ಕೆಳಗಡೆ ಒಂದು ಸ್ಟೆಪ್ ದೇವ್ರಿಗೆ, ಮೇಲೆ ಒಂದು ಸ್ಟೆಪ್ ನಮ್ಮ ತಂದೆ ತಾಯಿ ಇಡಕ್ಕೆ. ಪೂಜೆ ಮಾಡೋದು ದೇವ್ರ ಫೋಟೋ ಮಾಡ್ಕೊಂಡು ನಮ್ಮ ತಂದೆ ತಾಯಿ ಮೇಲ್ಗಡೆ ಇಟ್ಕೊಬೋದು. ಅದಕ್ಕೆ ದೇವ್ರ ಮನೆ ಸ್ಟೆಪ್ ಮಾಡ್ಬಿಟ್ಟಿದೀವಿ. ಒಂದು ದೇವ್ರಿಗಾಗಲಿ ದೇವ್ರ ಮಾಡ್ಬಿಟ್ಟು ನಮ್ಮ ತಂದೆ ತಾಯಿಗೆ, ನನಗೆ ಮನೆಯವ್ರಿಗೆ ಅವ್ರು ದೇವ್ರ ಫೋಟೋ ಮಾಡ್ಕೊಳ್ಳಿ, ನನಗೆ ನಮ್ಮ ಅಪ್ಪ ಅಮ್ಮ ದೇವರು, ಅವ್ರ ಕೈ ಮುಗಬೇಕು, ಮುಂದಿನ ಕೆಲಸ ಮಾಡ್ಬೇಕು. ಅದು ನನ್ನ ಕಾನ್ಸೆಪ್ಟ್. ನನ್ನ ಪ್ರಕಾರ ಅವರೇ ಸದ್ಯಕ್ಕೆ ಮೊದಲೇ ತಂದೆ ತಾಯಿ ಮೊದಲ ದೇವರು. ನೀವ್ ಆಗ್ಲೇ ಹೇಳಿರಿ ಇವತ್ತಿನ ಕಾಲದ ಕೈಲಿ ಯಾವ ತರನಾಗತ್ತಂದ್ರೆ ತಂದೆ ತಾಯಿ ಮೊದಲ ದೇವರು. ಈಗ ಎಷ್ಟೋ ಜನ ಕೂಡ ನಮ್ಮ ತಂದೆ ತಾಯಿ ಆಶೀರ್ವಾದ, ತಂದೆ ತಾಯಿಯ ದೇವರು ಅಂತೇಳಿ ಹೇಳ್ಕೊಂಡು ಬರ್ಸ್ಕೊಂಡು ಗಾಡಿ ಮೇಲೆ ಬರ್ಸ್ಕೊಂಡು ಎಲ್ಲ ಹಾಕಿರ್ತಾರೆ. ಬಟ್ ನೀವು ನಿಜವಾಗಿನೇ ಅದನ್ನ ನೀವು ದೇವರ ಸ್ವರೂಪನೇ ನೀವು ಬದುಕಿದಾಗನೇ ಮಾಡಿದಿರಲ್ವಾ? ಹೌದು. ಈಗ ಅವರು ಸತ್ ಮೇಲೆ ಮಾಡೋದು ಕಾಮಣ್ಣು. ಈಗ ಎಲ್ಲರೂ ಮಾಡೇ ಮಾಡ್ತಾರೆ. ಸತ್ ಮೇಲೆ ಅವ್ರದೇ ಆದಂತದೊಂದು ಮೂರ್ತಿ ಮಾಡಿಸ್ತಾರೆ, ಹಾಲಿನ ಅಭಿಷೇಕ ಮಾಡ್ತಾರೆ, ರುದ್ರಾಭಿಷೇಕ ಮಾಡ್ತಾರೆ, ಅಂದಾನ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅದೆಲ್ಲ ನಾನು ಅದ್ರ ಬಗ್ಗೆ ಏನು ಹೇಳ್ತಾ ಇಲ್ಲ. ಇರುವಾಗಲೇ ಅವ್ರನ್ನ ನೀವು ದೇವರಂತ ಪೂಜೆ ಮಾಡ್ಕೊಂಡು ಅವ್ರನ್ನ ಮಾಡ್ತಿರಂದ್ಮೇಲೆ ತುಂಬಾ ಗ್ರೇಟ್ ಸರ್. ನಿಜ ಸರ್, ಅದೇ ಹೇಳಿರಲ್ಲ ಅವಾಗ್ಲೇ ಕೈ ಮೇಲೆಲ್ಲ ಹಚ್ಚಿ ಹಾಕ್ಸ್ಕೋತಾರೆ ಅಂತ. ನಾನು ನಮ್ಮ ತಂದೆ ನಮ್ಮ ತಂದೆನ ಹಚ್ಚಿ ಹಾಕ್ಸ್ಕೊಂಡಿದ್ದೀನಿ. ನನ್ನ ಏನಂತೆ ಏನಕ್ಕೆ ಅದೇ ಹಚ್ಚಿ ಹಾಕ್ಸ್ಕೊಂಡಿದ್ದೀನಿ ಅಂದ್ರೆ ನಮ್ಮ ಅಪ್ಪನಷ್ಟು ಹಾರ್ಡ್ ವರ್ಕ್ ನೋಡಿ
ನಾನು ಅವ್ರ ತರ ಬೇರೆಯವ್ರ ತರ ಕುಗ್ಬಾರ್ದು. ನಮ್ಮ ಅಪ್ಪನಷ್ಟು ಹಾರ್ಡ್ ವರ್ಕ್ ನಾನು ಮಾಡ್ಬೇಕು. ಅದು ಸದಾ ನನ್ನ ಇದರಲ್ಲಿ ಕೊರಿಬೇಕು. ಹಳೆ ದಿವಸ ಕುಗ್ಗಿ ಕೆಲಸ ಮಾಡ್ಬಾರ್ದು. ಇವತ್ತು ನಮ್ಮ ಅಪ್ಪ ತೀರಾ ಹಾರ್ಡ್ ವರ್ಕ್, ಆ ಕೆಲಸ ನಾನೇ ಮಾಡ್ಬೇಕು. ಅದು ಸ್ಫೂರ್ತಿ ಬರ್ಬೇಕು. ಯಾರಿಂದ ಬಂತು ಈ ಕೆಲಸ ಮಾಡ್ತೀವಿ ಅಂದ್ರೆ ನಮ್ಮ ಅಪ್ಪನಿಂದ ನನ್ ಸ್ಫೂರ್ತಿ. ಆ ಉದ್ದೇಶಕ್ಕೆ ನಮ್ಮ ಅಪ್ಪಂದು ನನ್ನ ಟ್ಯಾಟೋ ಇಲ್ಲಿ ಹಾಕ್ಸ್ಕೊಂಡಿದೀವಿ. ನಮ್ಮ ಅಪ್ಪನ ಟ್ಯಾಟೋ ನನ್ನ ಎದೆ ಮೇಲೆ ಹಾಕ್ಸ್ಕೊಂಡು ಅದೇ ಉದ್ದೇಶ. ಅದೇ ತರ ಹಾರ್ಡ್ ವರ್ಕ್ ನಾನು ಮಾಡ್ಬೇಕು, ಎಲ್ಲಿ ಕುಗ್ಗಿ ಇರಬಾರ್ದು, ಮುಂದಕ್ಕೆ ಹೋಯ್ತಾ ಇರ್ಬೇಕು. ಆ ಕಾನ್ಸೆಪ್ಟ್ ಮೇಲೆ ನಮ್ಮ ಅಪ್ಪನ ಟ್ಯಾಟೋ ಹಾಕ್ಸ್ಕೊಂಡಿದ್ದು. ಅದು ಗೊತ್ತಿರಲಿಲ್ಲ, ಮನೇಲಿ ಹಾಕ್ಸ್ಕೊಂಡ್ಬಂದು ಆಮೇಲೆ ತೋರಿಸಿದೆ. ಯಾರು ಒಬ್ರು ಮಾತಾಡಿಲ್ಲ, ಖುಷಿ ಪಟ್ರು. ಹಂಗಾಗಿ ಅದೊಂದು ಸ್ಫೂರ್ತಿ. ಕೈ ಮೇಲೆ ಎಲ್ಲರೂ ಹಾಕ್ಸ್ಕೊತಾರೆ, ನಮ್ಮ ಎದೆ ಮೇಲೆ ನಮ್ಮ ಅಪ್ಪಂದು ಸ್ಟ್ಯಾಚು ಹಾಕ್ಸ್ಕೊಂಡಿದ್ದೀವಿ. ಓಕೆ ಓಕೆ. ಆದ್ರೂ ಗ್ರೇಟ್ ಸರ್ ನೀವು, ಯಾಕಂದ್ರೆ ಎದೆ ಮೇಲೂ ಕೂಡ ಸ್ಟ್ಯಾಚು ಹಾಕ್ಸ್ಕೊಂಡಿದ್ದೀರಾ. ಎದೆ ಮೇಲೆ ಹೆಂಗ್ ಹಾಕ್ಸ್ಕೊಂಡಿದ್ದೀರಲ್ಲ ಹಂಗ ಒಳಗಡೆನೂ ಹಂಗೆ ಇಟ್ಕೊಂಡಿದ್ದೀರಲ್ಲ. ಹೌದು, ಯಾಕಂದ್ರೆ ನಾನು ಎದೆ ಹೇಳಿದ್ನಲ್ಲ, ಟ್ಯಾಟೋ ಹಾಕ್ಸ್ಕೊಂತಾರೆ, ಹೆಸರು ಬರ್ಸ್ಕೊಂತಾರೆ ಅಂತ ಹೇಳಿದ್ನಲ್ಲ, ಮೇಲ್ಗಡೆ ಇಟ್ಕೊಳ್ಳೋಕ್ಕಿಂತಲೂ ಒಳಗಡೆನೂ ಅದೇ ಆತ್ಮ ಇದೆ ನಿಮ್ಮಲ್ಲಿ. ನಮ್ಮ ಅಪ್ಪ ಇದು ಇಲ್ಲಿ ಹಾಕ್ಸಿ ನೋಡಿ. ಇದು ನಮ್ಮ ಫ್ರೆಂಡ್ ಮನೆಯಿಂದ. ನಮ್ಮ ಫ್ರೆಂಡ್ ಲೋಕಿ ಅಂತಿದ್ದ, ಅವರ ಕಸಿನ್. ನೋಡಿ ಸ್ನೇಹಿತರೆ, ನೋಡಿ ನನಗೂ ಇವಾಗ ತೋರಿಸ್ತಾ ಇರೋದು ಅವರನ್ನು ಕೂಡ. ನಾನು ಇಷ್ಟು ದಿನ ನನಗೂ ಗೊತ್ತಿರಲಿಲ್ಲ. ಇವಾಗ ನೋಡಿ, ಅದರಿಂದ ಇನ್ನೂ ಒಂದು ಸತ್ಯ ನನಗೆ ಹೊರಗೆ ಇದು ಆಯ್ತು ಅದ್ರ ಬಗ್ಗೆ. ನೋಡಿ, ಅವ್ರ ಒಳಗಡೆನೂ ಕೂಡ ಈಗ ಮೇಲ್ನೋಟಕ್ಕೆ ಮಾತ್ರ ಅಲ್ಲ, ಅದನ್ನ ಆ್ಯಕ್ಚುಲಿ ಯಾರಿಗೂ ತೋರಿಸ್ದಂಗೂ ಇಟ್ಟಿದ್ದಾರೆ. ಯಾಕಂದರೆ ನಮ್ಮ ಪ್ರೀತಿ ಯಾವತ್ತೂ ಕೂಡ ತೋರಿಕೆಗಾಗಿರ್ಬಾರ್ದು, ಒಳಗಡೆ ಇರಬೇಕು. ಆ ಥರನಾಗಿ ಕೂಡ ಅವ್ರು ಮಾಡಿದ್ದಾರೆ. ನನಗೆ ಇವಾಗೂ ಗೊತ್ತಾಯಿತು, ನಮ್ಮ ಪ್ರೀತಿ, ಅವರಲ್ಲಿ ಇರ್ತಕ್ಕಂಥ ನಾವು ಪ್ರೀತಿಯನ್ನು ಇಟ್ಟಿರ್ತೀವಲ್ಲ, ಅದನ್ನು ಜನರ ತೋರಿಕೆಗೆ ಆಗಬಾರ್ದು, ಅದು ನಮ್ಮ ಅಂತರಾಳದಲ್ಲಿರ್ಬೇಕು ಅನ್ನೋದು ನನ್ನ ಆಸೆ. ಈಗ ಎಷ್ಟೋ ಜನ ನೋಡ್ತಾರೆ, ಏನೋ ಈಗ ನಾನು ಅವ್ರ ಮೇಲೆ ಪ್ರೀತಿ ಇದೆ, ಇವ್ರ ಮೇಲೆ ಪ್ರೀತಿ ಇದೆ ಹೇಳ್ಕೊಂತಾರ ಸರ್, ಬರೇ ಬಾಯಿಂದ ಹೇಳ್ಕೊಂತಾರೆ, ಒಳಗಡೆ ಅಂತರಾಳದಲ್ಲಿ ಇರಲ್ಲ. ಅದಕ್ಕೆ ನಾನೇನಾದ್ರೂ ತೋರ್ಸ್ಕೊಳ್ಬೇಕು ಹೋಗ್ಬಾರ್ದು, ನಾನು ಇಲ್ಲಿರ್ಬೇಕು ಸಾಕು. ನಮ್ಮ ಮನೆಯವ್ರಿಗೆ ಗೊತ್ತಿರ್ಬೇಕಷ್ಟೇ ಶಶಿ ಹೆಂಗೆ ಅನ್ನೋದು, ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಿರ್ಬೇಕಷ್ಟೇ, ಬೇರೆ ಬೇಡ ಅಷ್ಟೇ. ಅದ್ ಪ್ರೀತಿ ಅಲ್ಲಿರ್ಬೇಕು. ಎಲ್ಲ ಇಂಟೀರಿಯರ್ ಅಷ್ಟೇ. ಎಲ್ಲ ನಮ್ಮ ಇನ್ಸೂರೆನ್ಸ್ ಬಂದ್ರು ನಮ್ಮ ಅಪ್ಪಾಜಿ ಫಸ್ಟ್, ಆಮೇಲೆ ಅಮ್ಮ. ಏನೇ ಒಂದು ಗಾಡಿಯಲ್ಲಿ ಬರು ಫಸ್ಟ್ ಅಪ್ಪಾಜಿ, ಆಮೇಲೆ ಇದ್ದೆ ಅಮ್ಮ. ಅಂದ್ರೆ ಫಸ್ಟ್ ಅಪ್ಪಾಜಿ ಆಮೇಲೆ ಅಮ್ಮ, ಅಂದ್ರೆ ಎಲ್ಲಾ ಕಾನ್ಸೆಪ್ಟ್ ಅಲ್ಲೂ ಹಾಗೆ ನಂದು. ಅಪ್ಪಾಜಿ ಫಸ್ಟ್ ಅಮ್ಮ. ಎಲ್ಲಾ ಇದ್ರಲ್ಲೂ ಇನ್ಶೂರೆನ್ಸ್ ಆಗ್ಲಿ ಮತ್ತೊಂದು ಏನೇ ಕೊಡ್ಬೇಕು ಅಂದ್ರು ಅಪ್ಪಾಜಿ ಅಮ್ಮ, ಅಪ್ಪಾಜಿ ಅಮ್ಮ, ಎಲ್ಲಾದ್ರಲ್ಲೂ ಅದೇ. ಓಕೆ ಓಕೆ ಓಕೆ. ಅದೇ ಸರ್, ಅದನ್ನೇ ಹೇಳ್ತೀನಲ್ವಾ. ಯಾಕಂದ್ರೆ ನಮ್ಮ ವೀಕ್ಷಕರಿಗೂ ಕೂಡ ಅದನ್ನೇ ಹೇಳ್ತೀನಿ. ಯಾಕಂದ್ರೆ ಈ ತರ ಸಿಗೋದು ಅಪರೂಪ, ಈ ತರದಲ್ಲಿ ಇರೋದನ್ನು ಒಬ್ರು ಅಪರೂಪ. ಈ ಕಲಿಯುಗದಲ್ಲಿ ಈ ತರನಾಗಿ ಮಾಡಿಸ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ಕೂಡ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ಬೇಕಾಗತ್ತೆ. ಯಾಕಂದರೆ ನಾನು ಅದನ್ನೇ ಹೇಳ್ತೀನಲ್ಲ, ನಂದು ಇದರಲ್ಲಿನೂ ಕೂಡ ನಮ್ಮ ತಂದೆಯವರಿಲ್ಲ ನಮಗೂ. ನಾನು ಕೂಡ ನಮ್ಮ ಮನೆಯಲ್ಲಿ ಬೇಕಾದ್ರೆ ನನ್ನದೇ ಆದಂಥದ್ದು ಒಂದು ನಿಮಗೆ ತಂದೆ ತಾಯಿ ಮೇಲೆ ಇರ್ತಕ್ಕಂಥ ಪ್ರೀತಿಯ ಬಗ್ಗೆ ಹೇಳ್ತೀನಿ. ನಾನು ನಮ್ಮ ಮನೆಯಲ್ಲಿ ನನ್ನ ತಂದೆಯ ಫೋಟೋ ನನ್ನ ಮನೆ ಡೋರ್ ತೆಗೆದ ತಕ್ಷಣ ಎದುರುಗಡೆಗೆ ಹಾಕಿದ್ದೀನಿ, ನನ್ನ ತಂದೆದು ನನ್ನ ತಾತಂದು. ಯಾಕಂದರೆ ಎಲ್ಲರೂ ಹೇಳ್ತಾರೆ ಏನಂದರೆ ಮನೆಯಲ್ಲಿ ತೀರಿಗಿರೋ ಅಥವಾ ಸತ್ತವರ ಫೋಟೋಗಳು ಇರಬಾರ್ದು ಅಂತ ಎಷ್ಟೋ ಜನ ಹೇಳ್ತಾರೆ. ಎದುರುಗಡೆ ಇರಬಾರ್ದು, ಮನೆ ಎದುರುಗಡೆ ಇರಬಾರ್ದು. ನೋಡಿ ಸ್ವಾಮಿ, ನಾನು ಒಂದೇ ಒಂದು ಮಾತು ಹೇಳ್ತೀನಿ, ನೀವು ಮನೆ ಎದುರುಗಡೆ ಇರಬಾರ್ದು, ಮನೆ ಹಿಂದ್ಗಡೆ ಇರಬಾರ್ದು, ಕೋಣೆ ಒಳಗಡೆ ಇರಬಾರ್ದು, ಆಚೆ ಇರಬಾರ್ದು ಅಂತ ಹೇಳ್ತಿರಲ್ಲ. ನಾನು ಹೇಳ್ತಿರಲ್ಲ, ನೀವೆಲ್ಲರೂ ವಾಸ್ತು ಪ್ರಕಾರ ಅಲ್ಲಿರಬಾರ್ದು, ಇಲ್ಲಿರಬಾರ್ದು, ಅವ್ರ ಮಕ ನೋಡಬಾರ್ದು, ಎದ್ದ ತಕ್ಷಣ ಮಕ ನೋಡಬಾರ್ದು. ನಾನು ಎದ್ದ ತಕ್ಷಣ ಫಸ್ಟ್ ನೋಡೋದೆ ನಮ್ಮ ತಂದೆದು, ನಮ್ಮ ಅಜ್ಜನ ಮಕ ನೋಡೋದು. ನಿಮ್ಗೆ ಅದರದ್ದು ಕೂಡ ಒಂದು ಬೇರೆ ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ. ನಾನು ಮಲ್ಕೊತೀನಲ್ಲ, ನಾನು ಮಲ್ಕೊಳ್ಳೋದನ್ನು ಕೆಳಗಡೆ ಚಾಪೆ ಮೇಲೇ, ನಾನೇನು ಐಷಾರಾಮಿಗೆ ಹಾಸ್ಕೊಂಡು ಏನು ಮಲ್ಕೊಳ್ಳಲ್ಲ. ನಾನು ಮತ್ತೇನೆ ನಾವು ಯಾವ ಥರನಾಗಿ ಬಂದಿದ್ದೀವಿ, ನಮ್ಮ ಜರ್ನಿ ಅದೇ ಥರನಾಗೆ ಹೋಗ್ಬೇಕು ನಮ್ಮದು. ಏನೇ ಎಷ್ಟೇ ಬಂದೈತೆ ಅಂದ್ರೂ ಕೂಡ ನಾವು ಹೋಗ್ಬಾರ್ದು. ಯಾಕಂದ್ರೆ ನಾನು ಇನ್ನೂವರೆಗೂ ಮಲ್ಕೊಳ್ಳೋದನ್ನು ಕೂಡ ನನ್ನ ಮಕ್ಕಳು ಬೇಕಾದ್ರೆ ಕಾಟ ಅಥವಾ ಮಂಚು ಅಥವಾ ಈ ಥರ ದಿವಾನ್ ಮೇಲೆ ಮಲ್ಕೊಂತಾರೆ. ನಾವು ಇನ್ನೂ ಒಂದು ದಿನ ಮಲ್ಕೊಂಡಿಲ್ಲ. ನಾವು ಮತ್ತೆ ಕೆಳಗಡೆ ಒಂದು ಚಾಪೆ ಹಾಸ್ಕೊಂಡೆ ಮಲ್ಕೊಳ್ಳೋದು. ಮತ್ತೆ ಎದ್ದ ತಕ್ಷಣ ನಾನು ಏನು ನೋಡೋದು ಅವ್ರ ಫೋಟೋನೇ ನೋಡ್ತೀನಿ ನಾನು. ಹಿಂಗಾಗಿ ಹೇಳ್ತಿರಲ್ವ, ನಾವು ಅವ್ರ ಸತ್ತವ್ರ ಫೋಟೋ ಮನೇಲಿ ಹಾಕ್ಬಾರ್ದು, ಸತ್ತವ್ರದ್ದು ಆ ದಿಕ್ಕಿಗೆ ಇರಬಾರ್ದು, ಈ ದಿಕ್ಕಿಗೆ ಇರಬಾರ್ದು, ಅವ್ರು ನಮ್ಮ ಮನಸ್ಸಲ್ಲಿ ಇರಬೇಕು. ಹಂಗೆ ಅಲ್ಲ ರೀ, ಅವ್ರ ಮನಸ್ಸಲ್ಲಿ ಇಟ್ಕೊಳ್ಳಂಗಿದ್ದಿದ್ರೆ ಸತ್ತವ್ರ ಆಸ್ತಿ ಯಾಕೆ ತಗೊಂತೀರಾ? ನಾನೊಂದು ಪ್ರಶ್ನೆ ಹಾಕ್ತೀನಿ ನಿಮಗೆ. ಕೆಲವೊಂದು ಚೆನ್ನಾಗಿ ಸತ್ತವ್ರದ್ದು ಆಸ್ತಿ ಯಾಕೆ ತಗೊಂತೀರಾ? ಅವರು ದರಿದ್ರ ಇದು ಎಲ್ಲ ಶಬ್ದಗಳನ್ನು ಕೆಲವೊಂದಿಷ್ಟು ಬಳಸ್ತೀರಾ. ಬೆಳಿಗ್ಗೆ ಎದ್ದ ತಕ್ಷಣ ಅವ್ರ ಮಕ ನೋಡಬಾರ್ದು, ಹಂಗೆ ಹಿಂಗೆ ಅಂತ ಎಲ್ಲ ಕೆಲವೊಂದಿಷ್ಟು ಶಬ್ದಗಳನ್ನು ಬಳಸ್ತೀರಾ. ಆದರೆ ಅವ್ರದ್ದು ಮಾಡಿರ್ತಕ್ಕಂಥ ಆಸ್ತಿ ಯಾಕೆ ಕೇಳ್ತೀರಾ ನೀವು?
ಅಲ್ವಾ ಸರ್ ನಾನು ಹೇಳ್ದಂಗೆ ಸರ್ ಈ ಕಾಲ ಆಗ್ಬಿಟ್ಟೈತಿ ಇವಾಗ ಹಿಂದಿಂದ ಯಾರು ನೆನೆಯಲ್ಲ ನೆನೆಯಲ್ಲ ಅವ್ರು ನಾನು ಕೇಳೋದು ಅಷ್ಟೇನೆ. ಈಗೇನಂದ್ರೆ ಅವ್ರದ್ದು ಫೋಟೋಗಳು ಇರಬಾರ್ದು, ಅವ್ರದ್ದು ಮಕ ನೋಡಬಾರ್ದು, ಬೆಳಿಗ್ಗೆ ಎದ್ದ ತಕ್ಷಣ ಅಂತಾರಲ್ವಾ, ಅವ್ರದ್ದು ಆಸ್ತಿ ಹಣ ಅದನ್ನೆಲ್ಲ ಯಾಕೆ ತಗೊಂತಾರೆ, ಅದನ್ನು ಬಿಟ್ಬಿಡ್ಬೇಕಲ್ವಾ. ಬಟ್ ಈಗ ಯಾರು ಬಿಡೋಕೆ ಚಾನ್ಸ್ ಇಲ್ಲ. ಮತ್ತೆ ಅವರು ಹುಟ್ಟಿರೋ ಬಟ್ಟೆ ಬಿಡಬಾರ್ದಂತೆ. ನನಗೆ ಈ ಥರದ್ದೆಲ್ಲ ನನಗೆ ನಿಜವಾಗ್ಲೂ ಇಷ್ಟ ಆಗಲ್ಲ. ಯಾಕಂದ್ರೆ ಅವ್ರು ಹುಟ್ಟಿರೋ ಬಟ್ಟೆ ಉಡಬಾರ್ದು, ಅವ್ರು ಹಾಕಿರೋ ಚಪ್ಪಲಿ ಹಾಕ್ಬಾರ್ದು. ಅಂದ್ರೆ ಸತ್ತ ಮೇಲೆ ಅವ್ರ ಚಪ್ಪಲಿ ಸಹಿತ ಹಾಕ್ಸ್ಕಲ್ಲ, ಅವ್ರ ಬಟ್ಟೆನೂ ಉಡಲ್ಲ ಸರ್, ಬಿಸಾಕ್ ಬಿಡ್ತಾರೆ. ಮತ್ತೆ ಅದನ್ನ ಬಿಸಾಕ್ದಂಗೆ ಮತ್ತೆ ಇದನ್ನು ಅವ್ರು ಮಾಡಿರ್ತಕ್ಕಂಥ ಆಸ್ತಿ ಅದನ್ನ ಬಿಸಾಕ್ಬೇಕಾಗಿತ್ತಲ್ಲ. ಅದಕ್ಕೆ ಬೇಕಾದ್ರೆ ಬಿಸಾಕೋದಲ್ಲ, ಅದ್ರ ಜೊತೆಗೆ ಇನ್ನೂ 4 ಜನ ಬಿಸಾಕ್ಬಿಟ್ಟು ಅದನ್ನ ತಗೊಂತಾರೆ. ಬಂಧು ಬಳಗನು ಬೇಕಾದ್ರೆ ದೂರ ಮಾಡಿಬಿಡ್ತಾರೆ. ಅವಾಗ ಆಸ್ತಿ ಬೇಕಂತಾರ ಅವಾಗ ಅಷ್ಟೇ. ಅದಕ್ಕಾಗಿ ಸ್ನೇಹಿತರೆ ದಯವಿಟ್ಟು ಹೇಳ್ತೀನಿ, ಹಿಂದಿಂದು ನೆನಿಬೇಕು ಅಂತ ನನ್ನ ಕಾನ್ಸೆಪ್ಟ್ ಅಷ್ಟೇನೆ. ಕಷ್ಟ ಆದವ್ರನ್ನ ನೆನಿಬೇಕು. ಹೌದ್ರಿ. ಈಗ ಸೇಮ್ ಅದಕ್ಕೇನೆ ನಮ್ಮ ಮನೆ ಎಂಟ್ರೆನ್ಸ್ ಬೋರ್ಡ್ಗೂ ಕೂಡ ನಂದು ಮನೆ ಸೈಟ್ ಸೇಲ್ ಮಾಡಿದೆ, ಇಡ್ನಳ್ಳಿ ಕ್ರಾಸ್ ಮನೆ ಸೇಲ್ ಮಾಡಿದೆ. ಕೃಷ್ಣ ಸ್ಕೂಲ್ ಅವ್ರು ತಗೊಂಡ್ರು ನಮ್ಮ ಮನೆ ಹಿಂದೆಗಡೆ. ಅವ್ರು ಕೃಷ್ಣನ್ ಭಕ್ತರು ಅವರು. ಅವರು ಏನೇ ಒಂದು ಮಾಡ್ಬೇಕಾದ್ರು ಕೃಷ್ಣನ್ ಪಾದಡೆ ಇಟ್ಬಿಟ್ಟೆ ಕೊಡೋದು. ನಾನು ಅದೇ ನನಗೆ ಕಷ್ಟಕ್ಕೆ ಆಗದಾಗ ಸೈಟ್ ತಗೊಂಡವ್ರಲ್ಲ, ಅವ್ರ ಸವಿ ನೆನಪಿಗೆ ನಂಗಿರ್ಬೇಕು ಅಂದ್ಬಿಟ್ಟು ಅದಕ್ಕೆ ಶ್ರೀ ಕೃಷ್ಣ ನಿಲಯ ಶ್ರೀ ಕೃಷ್ಣಧಾಮ ನಂಬರ್ 22 ಅಂತ ಹೇಳಿ ಅವ್ರ ನೆನಪೇ ಬರ್ಬೇಕು ಅಂತ ಹೇಳಿ ಅದು ಬೋರ್ಡ್ ಹಾಕ್ಸ್ತಾ ಇದ್ವಿ. ಅದಕ್ಕೆ ಇಲ್ಲಿ ಮಾತಾಡ್ಕೊಂಡು ಹೋಗೋಣ ಅಂತ ಬಂದಿದ್ದು. ಅದೇ ಬೋರ್ಡೆ. ಕಷ್ಟ ಆಗಿರೋದು ಅವರು ಕೃಷ್ಣ ಸ್ಕೂಲ್ ಅವರು. ಅವ್ರ ಹೆಸರು ಕೃಷ್ಣ ಗೋಪಾಲಸ್ವಾಮಿ ಭಟ್ ಅಂತ, ಸ್ಕೂಲ್ ಹೆಸರು ಕೃಷ್ಣ ಸ್ಕೂಲ್ ಅಂತ. ಕಷ್ಟ ಆಗಿರೋದು ಅವರು, ದುಡ್ಡು ಕೊಟ್ಟಿರೋದವ್ರು, ಅವ್ರ ಹೆಸರು ಹಾಕ್ಸಿರೋದು ತಪ್ಪೇನಿಲ್ಲ. ಕಷ್ಟಲಾಗಿರೋ ನಂಗೆ ಅವರು. ಅದಕ್ಕೆ ನನ್ನ ನೇಮ್ ಬೋರ್ಡ್ ಅದನ್ನೇ, ಶ್ರೀ ಕೃಷ್ಣಧಾಮ ನಂಬರ್ 22. ಅವ್ರಿಗೂ ಫೋನ್ ಮಾಡಿ ಹೇಳಿದ್ದೀನಿ, ಸರ್ ಹಿಂಗೆ ನಿಮ್ಮ ಇದನ್ನೇ ಹೆಸರು ಹಾಕ್ತಾ ಇದೀನಿ, ಗುರುಪ್ರವೇಶ ಇದೆ ಬನ್ನಿ ಅಂತ. ಆಯ್ತು ನಾನು ಬರ್ತೀನಪ್ಪ ಅಂತ ಹೇಳಿದ್ದಾರೆ. ಇದೇ ಕಾನ್ಸೆಪ್ಟ್. ಅಂದ್ರೆ ಕಷ್ಟದಲ್ಲಿ ಆದವ್ರನ್ನ ನೆನಿಬೇಕು, ಹಿಂದೆ ಏನೇ ಮಾಡಿದ ನೆನ್ಪು ಇರ್ಬೇಕು, ಬಿಟ್ಬಿಡ್ಬಾರ್ದು. ಬಿಟ್ಬಿಡೋರೆ ಅದೇ ದುಡ್ಡು ಆಸ್ತಿ ಅಂತ ಅನ್ಕೊಂಡ್ರೆ ಕೈ ಘಟನೆಗಳನ್ನು ಕೂಡ ನಾವು ನೆನಪಲ್ಲಿ ಇಟ್ಕೋಬೇಕು. ಅಂದ್ರೆ ನಮಗೆ ಹಣ ಅಂತಸ್ತು ಆಸ್ತಿ ಬಂದೈತಂದ್ಮೇಲೆ ಹಿಂದಿನಿಂದ ಮರಿಬಾರ್ದು. ಸೇಮ್ ಕಾನ್ಸೆಪ್ಟ್ ಅಷ್ಟೇ. ಈಗ ನಾನು ಗುರುಪ್ರವೇಶಕ್ಕೆ ಏನ್ತಿಗೆ ನಾನು ನಿಮ್ನ ಏನ್ ಕೇಳ್ದೆ ಇದ್ರೆ ಅದಕ್ಕೆ ನಾನು ಕರೀದು, ಸರ್ ನಿಮ್ದು ಯಾವತ್ ಮುಗೀತದೆ, ನಿಮ್ ಮುಗಿದ ಮೇಲೆ ನಾನು ಗುರುಪ್ರವೇಶ ಇಕ್ಕತ್ತಿದೆ ಅಂತ. ಅದಕ್ಕೆ ನೀವು ನಾನು ಡೇಟ್ ಹೇಳಿದ್ನಲ್ಲ 24ಕ್ಕೆ ಇಕ್ಕಡಿದೀವಿ, ಹೂ ಅಂದ್ರೆ ಓಕೆ ಅಷ್ಟು ಮಾಡ್ಕೊಡ್ತೀನಲ್ಲ. ನನಗೆ ಮೇನ್ ಗುರುಪ್ರವೇಶ ಬೇಕಾಗಿರೋದು ಇವ್ರಿಬ್ರು ಫೋಟೋ. ಸರ್ ನಿಮ್ಗೆ ಅದನ್ನೇ ಹೇಳ್ತೀನಲ್ವಾ, ನಾನು 1+ಪಾಯಿಂಟ್ ನಾನು ಇಷ್ಟು ಸ್ನೇಹಿತರೆ ಇಷ್ಟು ಫಾಸ್ಟಾಗಿ ಯಾವುದೂ ವರ್ಕ್ ಮಾಡಿಕೊಟ್ಟಿಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಾನು ಎಲ್ಲನೂ ವರ್ಕ್ ತಗೊಳ್ಳೋದು 2 ತಿಂಗಳು 2.5 ತಿಂಗಳು ಈ ಥರ ವರ್ಕ್ ತಗೊತೀನಿ. ಈಗ ಆಲ್ರೆಡಿ ಅವರು ವರ್ಕ್ ಕೊಟ್ಟ ಮೇಲೆ ಭಾಳ ಆದರೆ ಒಂದು 15-20 ದಿನ ಆಯಿತು ಅಷ್ಟೇ. ಅಷ್ಟರಲ್ಲೇ ನಾನು ಇವ್ರಿಗೆ ಮಾಡಿಕೊಡ್ತಾ ಇದ್ದೀನಿ. ಯಾಕಂದರೆ ನನಗೊಂದು ಸಂತೋಷ. ಯಾಕಂದರೆ ಅವ್ರು ದುಡ್ಡು ಕೊಡ್ತಾರ ಅನ್ನೋದಂಥ ಸಂತೋಷ ಅಲ್ಲ. ನಾನು ಅದನ್ನೇ ಹೇಳ್ತೀನಿ, ಪದೇ ವಿಡಿಯೋದಲ್ಲಿ ಅದನ್ನೇ ಹೇಳ್ತಾ ಇರ್ತೀನಿ. ನೋಡಿ, ನೀವು ದುಡ್ಡು ಕೊಟ್ಟಿರೋದು ನಮ್ಮ ಹತ್ರ 1 ತಿಂಗಳಿದ್ದಿತ್ತು 2 ತಿಂಗಳಿದ್ದಿತ್ತು. ನಾವು ಲೇಬರ್ಗಳಿರ್ತಾರೆ ಅವ್ರಿಗೆ ಕೊಡಬೇಕು, ಮತ್ತು ಕೆಲಸ ಮಾಡೋರಿಗೆ ಬೇರೆ ಡಿಪಾರ್ಟ್ಮೆಂಟ್ ಇರುತ್ತೆ ಅವ್ರಿಗೆ ಕೊಡಬೇಕು. ಕೊಟ್ಟಾಗ ನಮಗೆ ಏನು ಉಳಿಬೇಕು ಅಷ್ಟು ಉಳ್ಕೊಂಡು ಇದನ್ನು ಮಾಡ್ತೀವಿ. ಆದರೆ ನಾವು ಮಾಡಿರೋ ಕೆಲಸ ಶಾಶ್ವತವಾಗಿ ಉಳಿಯುತ್ತೆ ಅಂತ ನಾನು ಪದೇ ಎಲ್ಲ ವಿಡಿಯೋದಲ್ಲಿನೂ ಅದೇ ಹೇಳ್ತಾ ಇರ್ತೀನಿ ಅಲ್ವಾ ಸರ್? ನಿಜ. ಯಾಕಂದ್ರೆ ನಾನು ಹೇಳೋದೇನಂದ್ರೆ, ನೀವು ಕೊಟ್ಟಿರೋ ದುಡ್ಡು ನಮ್ಮ ಹತ್ರ ಸ್ವಲ್ಪ ದಿನ ಇರ್ಬೋದು ಅಷ್ಟೇ, ಕೆಲಸ ನಿಮ್ಮಲ್ಲಿ ಶಾಶ್ವತ ಆಗಿರುತ್ತೆ. ಆ ಉದ್ದೇಶಕ್ಕಾಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ, ಅದಕ್ಕೆ ಸ್ನೇಹಿತರೆ ಇಷ್ಟು ಫಾಸ್ಟಾಗಿ ಯಾಕೆ ಮಾಡಿಕೊಟ್ಟಿದ್ದೇನೆ ಅಂದ್ರೆ, ಇರುವಾಗಲೇ ಮಾಡಿಸಿದಾರಲ್ಲ ಅನ್ನೋದು ನನ್ನ ಹೆಮ್ಮೆ. ನಾನು ಕೂಡ ಅವ್ರ ತತ್ವದವನ್ನೇನೆ ನಾನು ಕೂಡ. ಯಾಕಂದ್ರೆ ನಾನು ನೋಡಿ, ನಾನು ಈಗ ನಮ್ಮ ತಂದೆಯವರಿಲ್ಲ ಆದರೂ ಕೂಡ ನಾನು ನಮ್ಮ ತಂದೆಯವ್ರದೇ ನಾನು ಮಾಡ್ಕೋಬೇಕಂದ್ರೂ ಕೂಡ ಒಂದು ಸ್ಟ್ಯಾಚು ನನಗೆ ಟೈಮ್ ಸಿಗ್ತಾ ಇಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವ್ರನ್ನ ಕೇಳಿ. ನಾನು ಹೇಳಿದರೆ ನಿಮಗೆ ಏನು ಅಷ್ಟೂ ಟೈಮ್ ಸಿಗಲ್ಲ ಅಂತ ಕೇಳ್ಬೋದು. ನನ್ನ ವರ್ಕ್ಗಳು ಹೆಂಗಿದಾವೆ ಸರ್ ನೋಡಿದ್ರೆ? ಫುಲ್ ಬಿಸಿ ಆಗ್ಬಿಟ್ಟಿದೆ ನಿಮ್ಮ ವರ್ಕು, ಆರ್ಡ್ರ್ ಮೇಲೆ ಆರ್ಡ್ರು, ಟೈಮ್ ಅದರಲ್ಲೂ ನಂದು ಇದು ಬೇಗ ಮುಗಿಸ್ತಾ ಇದೀರಲ್ಲ, ಅದೇ ನನಗೆ ಖುಷಿ. ಅದು ಬೇಗ ಅಷ್ಟು ಮುಗಿಬಿಡೋ ನನಗೂ ಒಂದು ಸಮಾಧಾನ. ಈಗ ನಿಮ್ಗೆ ಇರೋ ಆರ್ಡರ್ ನೋಡ್ಬಿಟ್ರೆ ಟೈಮ್ ನಿಮ್ಗೆ ಅದೇ ನೋಡಿ ಟೈಮ್ ಎಷ್ಟು ಹೇಳಿ ಇವಾಗ ನೋಡಿ. ಇವಾಗ ಟೈಮ್ ಎಷ್ಟು 11:30 ಆಗಿದೆ ನೋಡಿ ಸರ್. ಈಗ ರಾತ್ರಿ ನಾವು ನೋಡಿ, ನಾನು ಇಷ್ಟೊತ್ತಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಈಗ ರಾತ್ರಿ 11:30 ಆಗಿದೆ, ಇಷ್ಟೊತ್ತಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇನ್ನೂ ವರ್ಕ್ ಮಾಡ್ತಾ ಇದ್ದೀನಿ ನಾನು, ವರ್ಕ್ ಜೊತೆಗೆ ಅವ್ರದ್ದೊಂದು ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಯಾಕಂದ್ರೆ ನಾನು ಹೇಳಿದ್ನಲ್ಲ, ನಮ್ಮ ಕಾನ್ಸೆಪ್ಟ್ ಹೆಂಗಂದ್ರೆ ಸ್ನೇಹಿತರೆ, ನಾನೊಂದು ವರ್ಕ್ ಮಾಡಬೇಕಾದ್ರೆ ಒಂದಿನ ಬೆಳಗಿನ ಜಾವ 4 ಗಂಟೆವರೆಗೂ ಮಾಡಿದ್ದೀನಿ. ನನಗೆ ಗೊತ್ತೇ ಇಲ್ಲ ಅದು ಬೆಳಿಗ್ಗೆ ಆಗೈತೆ ಅಂತಲೇ ಗೊತ್ತಿಲ್ಲ ನನಗೆ. ಅಂದರೆ ಆ ವರ್ಕಲ್ಲಿ ಅಷ್ಟೊಂದು ಮಗ್ನನಾಗಿಬಿಟ್ಟಿದ್ದೀನಿ. ಅಂದರೆ ಊಟ ಮಾಡಿದೆ ರಾತ್ರಿ 10 ಗಂಟೆಗೆ ಊಟ ಮಾಡಿ ಒಂದು 11:11ವರೆಗೆ ಸ್ಟಾರ್ಟ್ ಮಾಡಿದೆ ಒಂದು ವರ್ಕು. ಯಾರ್ದಂದರೆ ಪುನೀತ್ ರಾಜ್ಕುಮಾರ್ ಸರ್ದು. ಅದನ್ನು ಭಾಳ ತಲೆ ಕೆಡಿಸ್ಕೊಂಡು ಮಾಡಿದ್ದೆ ಅದನ್ನು ಒಂದು ವರ್ಕು. ಅವಾಗ ನಾನು ಏನು ಸರ್ ಅದನ್ನು ಏನು ಮಾಡಿದೆ,
ಸ್ಮಾಲ್ ಒಂದು ವರ್ಕ್ ಮಾಡಿದ್ದೆ ಪುನೀತ್ ರಾಜ್ಕುಮಾರ್ ಸರ್ದು. ಸರಿ. ಅವಾಗ ಒಂದು ಅದು ಸ್ಟಾರ್ಟಿಂಗಲ್ಲಿ ಅದೇ ಇದು ಆಗಿದ್ರು ಅವ್ರು ಒಂದು ತಿಂಗಳು 2 ತಿಂಗಳಾಗಿತ್ತು. ಅವಾಗ ನಾನು ಹಂಗೆ ಸ್ಟಾರ್ಟ್ ಮಾಡ್ಕೊಂಡೆ. ಸರಿ. ಅದು ನನಗೆ ಮೈಂಡಲ್ಲಿ ಏನಾಗ್ಬಿಡ್ತಂದ್ರೆ ಸರ್, ಅದು ಒಟ್ಟಾರೆ ವರ್ಕ್ ಮಾಡ್ತೀನಿ ಅನ್ನೋದು ಅಷ್ಟೇ ನನ್ನ ತಲೆಯಾಗೈತಿ. ಸರಿ. ಟೈಮ್ ಎಷ್ಟಾಗೈತೆ ಅನ್ನೋದು ಗೊತ್ತಿಲ್ಲ ನನಗೆ. ಟೈಮು ಎಷ್ಟಾಗಿದೆ ಅಂತ ನಾನು ಅದು ಮನೆಯಲ್ಲೇ ಮಾಡ್ತಾ ಇದ್ದೆ. ಈಗ ಇದನ್ನು ಶಾಪಲ್ಲಿ ಕುತ್ಕೊಂಡು ಮಾತಾಡ್ತೀವಿ, ಬಟ್ ಅದನ್ನ ಮನೆಯಲ್ಲೇ ಮಾಡ್ತಾ ಇದ್ದೆ. ಸ್ಮಾಲ್ ವರ್ಕ್ ಇದ್ದಿದ್ದು. ಊಟ ಮಾಡ್ಕೊಂಡು ಒಂದು 11 ಗಂಟೆಗೆ ಮತ್ತೆ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿ ಹಂಗೆ ಮತ್ತೆ ಮಾಡ್ತಾ 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 ಟೈಮ್ ನೋಡ್ತೀನಿ 4 ಗಂಟೆ ಆಗಿದೆ. ಸರಿ ಸರಿ. 4 ಗಂಟೆ ಆಗಿದೆ. ಕೆಲವೊಂದಿಷ್ಟು ಜನ ಹೊರಗಡೆ ವಾಕಿಂಗ್ ಹೊಂಟ್ರು. ಅವಾಗ ನೋಡ್ತೀನಿ ಸೌಂಡ್ ಬರೋಣ, ಅಯ್ಯೋ ಏನಾಗಿದೆ 4 ಗಂಟೆ. ಓ ಇಷ್ಟೊತ್ತು ನಾನು ವರ್ಕ್ ಮಾಡಿದ್ದೀನಿ, ನಾನು ಅದರಲ್ಲೇನೆ ಇಷ್ಟೊಂದು ಇದಾಗಿದ್ದೀನಿ ಅಂತ. ಅಲ್ಲಿಗೆ ಹೋದಾಗ ಟೈಮ್ ಬರಲ್ಲ. ಈಗ ಇದು ಅಷ್ಟೇ ಸರ್. ಈಗ ನಾನು 15 ದಿನದಲ್ಲಿ ಇದನ್ನು ಮಾಡಿದ್ದೀನಿ ಅಂದರೆ ನಾನು ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಮಾಡಿದೆ ಮತ್ತೆ ಅದನ್ನೇ ಹೇಳ್ತೀನಿ ಸರ್. ನನ್ನಲ್ಲಿ ಏನಂದ್ರೆ ಗೊತ್ತಾ, ವರ್ಕ್ಗಳು ಮಾಡ್ಬೇಕಂತೇಳಿ ಈಗ ಗಾರೆ ಕೆಲಸದವರು ಅಥವಾ ಇನ್ನೊಂದು ಬೇರೆ ಕೆಲಸದವರು ಭಾರ ಹೊರೋದಿರ್ತಾರಲ್ಲ, ಇವತ್ತಿನ ದಿನ ನಾನು ಒಂದು ಲೋಡ್ ಗಾಡಿ ಒಂದು ಲೋಡ್ ಮಾಡಬೇಕು, ಇವತ್ತೊಂದು 2 ಲೋಡ್ ಮಾಡಿ ಕಳಿಸ್ಬೇಕು ಅಂತ ಇರ್ತಾರೆ. ಅವ್ರು ಬಡ ಬಡ ಒಂದು ಲೋಡ್ ತುಂಬಿಸ್ಬಿಟ್ಟು ಕಳಿಸ್ಬಿಡ್ತಾರೆ. ಬಟ್ ನಮ್ಗೆ ಹಂಗಿಲ್ಲ. ನಮಗೆ ಒಂದು ಲೋಡ್ ಮಾಡ್ಬೇಕಂದ್ರೆ ಇವತ್ತು ಇದನ್ನೇ ಮುಗಿಸ್ಬೇಕು ಅಂತ ಬಂದ್ರೆ ನಮ್ಗೆ ಆಗಲ್ಲ. ನನ್ನದೇ ಆದಂತ ಮೈಂಡಲ್ಲಿ ಬರಬೇಕದು, ಕಾನ್ಸೆಪ್ಟ್ ಅಲ್ಲಿ ಬರಬೇಕದು, ವಿಶ್ರಾಂತಿ ಇರಬೇಕು. ಹೀಗಾಗಿ ನಾನೇನು ಮಾಡ್ತೀನಿ ಅಂದರೆ, ನಾನು ಒಂದು ದಿನದಲ್ಲಿ ಕೆಲಸ ಮಾಡಿದ್ರೆ 3 ರಿಂದ 4 ಅವರ್ ಅಷ್ಟೇ. ಮಧ್ಯದಲ್ಲಿ ಸಿಕ್ಕಾಪಟ್ಟಿ ಗ್ಯಾಪ್ ತೊಗೊತೀನಿ, ಮತ್ತೆ ಬೇರೆ ಕೆಲಸ ಮಾಡ್ತೀನಿ. ನಾನು ಒಂದರಲ್ಲೇ ವರ್ಕಲ್ಲಿ ಕುತ್ಕೊಂಡಾಗ ಆ ವರ್ಕ್ ಮಾಡಿರೋದು ಕೆಟ್ಟೋಗುತ್ತೆ. ನಾನು ಏನೇನು ರೂಪ ಮಾಡಿರ್ತೀನಲ್ಲ, ನಾವು ಮಾಡ್ತಾ 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 ಇನ್ನೂ ಚೆನ್ನಾಗಿ ಬರಲ್ಲ. ನಾವು ಚೆನ್ನಾಗಿ ಬರೋದು ಆಮೇಲೆ ಕೆಲಸ. ನಾವು ಏನು ಮಾಡ್ತೀವಿ ಅಂದರೆ, ಮಾಡಿದ ಮೇಲೆ ಕೆಲವೊಂದಿಷ್ಟು ದೂರದೃಷ್ಟಿಯನ್ನು ಅಬ್ಸರ್ವ್ ಮಾಡ್ಕೊತೀವಿ. ಈಗ ನಾವು ಮಾಡ್ಬೇಕಾದ್ರೆ ಮುಂದ್ಗಡೆ ಕುತ್ಕೊಂಡು ಮಾಡ್ತೀವಿ ಸರ್ ಇದನ್ನ. ಈಗ ಹತ್ರದಲ್ಲಿ ಈಗ ನಿಮ್ದೇ ಒಂದು ಎಕ್ಸಾಂಪಲ್, ನೀವು ಮುಂದೆ ಕುತ್ಕೊಂಡು ನೋಡ್ತೀರಾ, ನೀವು ಅವಾಗಲೇ ಅಷ್ಟು ದೂರ ನಿಂತ್ಕೊಂಡು ನೋಡಿದ್ರಿ. ಆ ದೂರ ನಿಂತ್ಕೊಂಡು ನೋಡೋದಕ್ಕೆ ಹತ್ರ ನೋಡೋದಕ್ಕಿಂತ ಭಾಳ ಡಿಫ್ರೆನ್ಸ್ ಇರುತ್ತೆ. ಹಂಗೆ ನಾವು ಒಂದೊಂದು ಕೆಲಸ ಮಾಡಿದ ಮೇಲೆ ನಾವು ಹತ್ರನೇ ಇರಲ್ಲ, ಮತ್ತೆ ಡಿಸ್ಟೆನ್ಸ್ ಹೋಗ್ತೀವಿ, ದೂರದಿಂದ ನಾವು ಕ್ಯಾಚ್ ಮಾಡ್ತೀವಿ. ಈಗ ಯಾಕಂದ್ರೆ ಮನುಷ್ಯನಿಗೆ ಹೆಂಗತ್ತ ಅಂತಂದ್ರೆ, ನಾವು ಲೈಫ್ ಸೈಜ್ ಅಂದ್ರೆ ಒಂದು 6 ಅಡಿ ಮನುಷ್ಯ ಇರ್ತಾನೆ ಅನ್ಕೊಳ್ಳಿ. ಅವನು ಇದ್ದಾಗ ನಾವು ಒಂದು ದೂರದಿಂದ ಒಂದು 7 ಅಡಿ ಮೇಲೆ 8 ಅಡಿ ಮೇಲೆ ಸ್ಟ್ಯಾಚು ಕೂಡಿಸಿರ್ತಾರೆ. ನಾವು ದೂರದಿಂದ ನೋಡಿದಾಗ ಅದು ನಮಗೆ 5 ಅಡಿನೇ ಕಾಣಿಸುತ್ತದೆ. ಅದು ಚಿಕ್ಕದೇ ಕಾಣಿಸುತ್ತೆ, ಚಿಕ್ಕದೇ ಕಾಣಿಸುತ್ತೆ. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಮಾಡ್ಬೇಕಾಗತ್ತೆ ಅದನ್ನ. ಈಗ ಯಾಕಂದ್ರೆ ನಾವು ಇದನ್ನ ನೀವು ದೇವ್ರ ಕೋಣೆಯಲ್ಲಿ ಇಡ್ತೀರಂತ ಚಿಕ್ಕದು ಮಾಡಿದೀವಿ. ಈಗ ಅದೇ ತರ ನಿಮ್ಗೆ ಹೇಳಿದ್ದಲ್ಲ, ಇಲ್ಲೊಂದು ನಾವು ವರ್ಕ್ ಮಾಡ್ತಾ ಇದೀವಿ ತಾಯಿದ್ ಅಂತೇಳಿ. ಮತ್ತೆ ಇದು 2.5 ಅಡಿದಿದೆ. ಇದು ನಿಮ್ದು ಇರೋದು 1.5 ಅಡಿ, ಅದು ಇರೋದು 2.5 ಅಡಿ. ಅದನ್ನು ಕೂಡ ಸ್ನೇಹಿತರೆ ಇನ್ನೊಂದು ವರ್ಕ್ ಮಾಡ್ತಾ ಇದ್ದೀನಿ, ಇಲ್ಲಿದೆ ಅಲ್ಲಿ ತಾಯಿಯವ್ರದ್ದು ಮಾಡ್ತಾ ಇದ್ದೀನಿ, ಮತ್ತೆ ತಂದೆಯವ್ರದ್ದು ಈಗ ಆಲ್ರೆಡಿ ಮಾಡಿದ್ದೀನಿ. ನಿಮ್ಗೆ ಅದನ್ನು ಮುಂಚೆ ಒಂದು ವಿಡಿಯೋದಲ್ಲಿ ಬಿಟ್ಟಿದ್ದೀನಿ. ನೀವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕೂಡ ನೀವು ನೋಡ್ಬೋದು, ಅಥವಾ ನಮ್ಮ ಫೇಸ್ಬುಕ್ಕಲ್ಲಿ ಕೂಡ ನೋಡ್ಬೋದು. ಅದೇ ಥರನಾಗಿ ಅದನ್ನು ಕೂಡ ನಾನು ಇದನ್ನು ತೋರಿಸಿದ್ದೀನಿ. ಇದನ್ನೆಲ್ಲ ಅದನ್ನು ಈಗ ಕಂಪ್ಲೀಟ್ ಆದಮೇಲೆ ಇದೇ ಥರನಾಗಿ ಒಂದು ವಿಡಿಯೋ ಮಾಡಿ ನಿಮಗೆ ಹಾಕ್ತೀನಿ ಸ್ನೇಹಿತರೆ. ಅದಕ್ಕಾಗಿ ಇದೊಂದು ಸ್ವಲ್ಪ ನಾವು ಟೈಮ್ ಜಾಸ್ತಿ ತೊಗೊಂಡಿವಿ, ಯಾಕಂದರೆ ಒಂದು ಸ್ವಲ್ಪ ಡಿಸ್ಕಸ್ ಮಾಡ್ಕೊತಾನೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಂಡಿವಿ. ದಯವಿಟ್ಟು ನೋಡಿ ಸ್ನೇಹಿತರೆ, ನಾನು ಕೂಡ ನನಗೆ ದೇವರು ಅಂದರೆ ನನಗೂ ಕೂಡ ತಂದೆ ತಾಯಿನೇ ಮೊದಲು ನನಗೆ ದೇವರು. ಅದೇ ಥರನಾಗಿ ಮತ್ತು ಇನ್ನೊಂದು ನನ್ನದೇ ಆದಂಥದ್ದು ಒಂದು ಅನುಭವನ ಹೇಳ್ತೀನಿ. ಯಾಕಂದರೆ ಊರಲ್ಲಿ ನಮ್ಮಪ್ಪರು ಕೂಡ ನಮ್ಮ ಚಿಕ್ಕಪ್ಪರು ಅದನ್ನು ನಮ್ಮ ಅಜ್ಜ ಅಜ್ಜಿ ಫೋಟೋ ಇನ್ನೂ ಅವರು ದೇವ್ರ ಕೋಣೆಯಲ್ಲಿ ಇಟ್ಟನ ಪೂಜೆ ಮಾಡ್ತಾರೆ. ನಮ್ಮ ಗ್ರಾಮದಲ್ಲಿ ಸರ್ ನಮ್ಮ ಚಿಕ್ಕಪ್ಪರು ದೇವ್ರ ಮನೆಯಲ್ಲಿ ದೇವ್ರ ಮನೆಯಲ್ಲೇ ಇಟ್ಟಿದ್ದಾರೆ. ನಮ್ಮ ಅಜ್ಜ ಅಜ್ಜಿದು ದೇವ್ರ ಕೋಣೆಯಲ್ಲಿ ಇಟ್ಟನ ಪೂಜೆ ಮಾಡ್ತಾರೆ. ಇವತ್ತಿನ ಕಾಲ ರೇರು. ಹಾಂ ಸರ್, ಅದನ್ನ ಹೇಳ್ತೀನಲ್ಲ. ಈಗ ನಿಮ್ಮ ತತ್ವ, ನಮ್ಮ ತತ್ವ, ನಮ್ಮ ಚಿಕ್ಕಪ್ಪರ ತತ್ವ ಎಲ್ಲ 3 ಒಂದೇನಲ್ಲೇ ಬಂದಿದೆ ಈಗ ಕಾನ್ಸೆಪ್ಟ್. ನಮ್ದು ಅಷ್ಟ ಆಡೋವರೆಗೂ ಹಳೆ ಅನುಭವ, ಹಳೆ ನೆನಪಂಗಿದೆ. ಹಂಗೆ ನಮ್ಮ ತತ್ವದಲ್ಲಿನೂ ಸುಮಾರು ಜನ ಇದ್ದಾರೆ. ಈಗ ನಾವು ವೀಕ್ಷಕರು ನೋಡ್ತಾರಲ್ಲ, ನಾವು ನಮ್ಮದೇ ಅಂತೇಳಿ ನಾವು ಹೈಲೈಟ್ ಆಗಿ ಹೇಳ್ತಾ ಇಲ್ಲ, ಬಟ್ ನಮ್ಮ ತತ್ವದವ್ರೂ ಕೂಡ ಸುಮಾರು ಜನ ಇದ್ದೀರಾ. ಬಟ್ ಅದಕ್ಕೆ ಹೇಳೋದು ಸ್ನೇಹಿತರೆ, ನಾವು ಭೂಮಿಗೆ ಬಂದು ನಾವು ಕಣ್ ತೆಗೆದು ಈ ಇಡೀ ಜಗತ್ತನ್ನೇ ನೋಡಿದೀವಿ ಅಂತಂದ್ರೆ ನಮಗೆ ಇವರೇ ಕಾರಣ. ಅಂದ್ರೆ ಅವರು ಹೆರಿಗೆ ಟೈಮ್ ಪೇನ್ ಇರ್ತಲ್ಲ ಸರ್, ನನಗಂದ್ರೆ ತಾಯಿ ಬೆಲೆ ಗೊತ್ತಿರಲಿಲ್ಲ, ತಂದೆ ಬೆಲೆನೂ ಗೊತ್ತಿರಲಿಲ್ಲ ನನಗೆ. ನನ್ನ ತಂದೆ ಬೆಲೆ ಗೊತ್ತಾಗಿದೆ SLC ಆದ್ಮೇಲೆ. SLC ಆದ್ಮೇಲೆ ನಾನು IT ಕೆಲ್ಸಕ್ಕೆ ಹೋಗಿದೆ. ಅದು ನಮ್ಮಪ್ಪ ಹೇಳೋರು, ಹೋದ್ರೆ ಒಳ್ಳೆ ಕೆಲ್ಸಕ್ಕೆ ಹೋಯ್ತು, ಇಲ್ಲಾಂದ್ರೆ ಕಬ್ಬಣ ಚಚ್ಚಕ್ಕೆ ಹೋಯ್ತೀಯ ಅಂತ. ಆ ಕಾನ್ಸೆಪ್ಟ್ ಮೊದಲನೇ ದಿವಸ ನಂಗೆ ಅನುಭವ ಆಗ್ಬಿಟ್ಟಿತ್ತು. ಹಂಗಾಗಿ ಅವಾಗೇ ನನಗೆ ತಂದೆ ವ್ಯಾಲ್ಯೂ ಅಂತ ಗೊತ್ತಾಯಿತು. ನಮ್ಮ ಅಪ್ಪನ ವ್ಯಾಲ್ಯೂ ಅಂದ್ರೆ ಅವಾಗೆಲ್ಲ 10 ಪೈಸೆ 20 ಪೈಸೆ 5 ರೂಪಾಯಿ ಜೋಬಲ್ಲಿ ಎತ್ಕೊಂಡ್ಬಿಡ್ತಿದ್ದೆ ಅವಾಗೆಲ್ಲ. ಏನು ಬೈತಿರ್ಲಿಲ್ಲ, ನಾನು ಎತ್ಕೊಂಡೆ ಅಂತ ಹೇಳ್ಬಿಡ್ತಿದ್ದೆ. ಅಂದ್ರೆ ಅದು ವ್ಯಾಲ್ಯೂ ಗೊತ್ತಿರಲಿಲ್ಲ, 5 ರೂಪಾಯಿ ವ್ಯಾಲ್ಯೂ ಗೊತ್ತಿರಲಿಲ್ಲ ಸರ್. ನಾನು
7ರಲ್ಲಿ 2006, 7ರಲ್ಲಿ ನಾನು ITI ಹೋಗಿದ್ದ ಕೆಲಸಕ್ಕೆ ಹ್ಮ್ ಹ್ಮ್ 700 ರೂಪಾಯಿ ಸಂಬಳ ತಿಂಗಳಿಗೆ. ಹಾಂ ಹಾಂ OT ಮಾಡಿದ್ರೆ 12 ರೂಪಾಯಿ ಕೊಡೋರು. ಆ 12 ರೂಪಾಯಿ ಒಂದು ಪಾನಿಪುರಿ ತಿಂತಿದ್ದು. ಅಂದ್ರೆ ಆ ಟೈಮಲ್ಲಿ ಅಷ್ಟು ಕಷ್ಟ ಇತ್ತು. ದುಡ್ಡಿನ ಬೆಲೆ 10 ರೂಪಾಯಿ ಕೊಡೋರು, 12 ರೂಪಾಯಿ ಕೊಡೋರಲ್ಲ, ಪಾನಿಪುರಿ ತಿನ್ಕೊಡ್ರಿ ಇದು OT ದುಡ್ಡು ಅಂತ. ಅವಾಗ ನನಗೆ ವ್ಯಾಲ್ಯೂ ಗೊತ್ತಾಗಿದ್ದು, ದುಡ್ಡಿನ ವ್ಯಾಲ್ಯೂ ಗೊತ್ತಾಗಿದೆ ಅವಾಗೇನೆ. ನನ್ನ ತಂದೆ ವ್ಯಾಲ್ಯೂ ಗೊತ್ತಾಗಿದ್ದು ಅವಾಗೇನೆ. ನಮ್ಮ ತಾಯಿದು ಅಷ್ಟೇ, ನನ್ನ ತಾಯಿ ವ್ಯಾಲ್ಯೂ ಗೊತ್ತಿರಲಿಲ್ಲ ಸರ್. ನಮ್ಮ ಅಕ್ಕಂಗೆ ಯಾವಾಗ ಮಗು ಆಗಲಿ ಅವಾಗ ನನಗೆ ನನ್ನ ತಾಯಿ ಹೇಳೋರು, ನೋಡಪ್ಪ ನೀವು ಈ ಥರ ಇದ್ರಿ, ಒಂದು 8 ಹೊಡಿತೀರಲ್ಲ, ಹಿಂಗೆ ಸಾಕಿರೋ. ಅವಾಗ ನನಗೆ ಫೀಲ್ ಆಯಿತು, ಈ ಥರ ಇದ್ದಾಗ ನಮ್ಮನ್ನ ಅವಾಗೆಲ್ಲ ಒಂದು 2 kg 2.5 kg ಪಾಪುಗಳು ನಮ್ಮನ್ನ ಇಷ್ಟು ವೈಟ್ ಮಾಡಿ ದೊಡ್ಡ ಮಾಡಿದಾಗ ಅದು ಎಷ್ಟು ಕಷ್ಟ ಬಿದ್ದೋರು ಅನ್ನೋದು ನಂಗೆ ಅವಾಗ ಗೊತ್ತಾಗಿದ್ದು. ಅವಾಗ ನನ್ನ ತಾಯಿ ವ್ಯಾಲ್ಯೂ ನಂಗೆ ಗೊತ್ತಾಗಿದ್ದು. ಅಲ್ಲಿವರೆಗೂ ದೇವ್ರಿಗೆ ಗೊತ್ತಿರಲಿಲ್ಲ ನನಗೆ. SLC ಆದಮೇಲೆ ನಮ್ಮ ತಂದೆ ವ್ಯಾಲ್ಯೂ, PUC ಆದಮೇಲೆ ನಮ್ಮ ತಾಯಿ ವ್ಯಾಲ್ಯೂ ಗೊತ್ತಾಗಿದ್ದು ನನಗೆ. ಅಲ್ಲಿವರೆಗೂ ಗೊತ್ತಿರಲಿಲ್ಲ. ಆ ಥರ ಅಂದರೆ ಈಗ ವ್ಯಾಲ್ಯೂ ತಿಳ್ಕೊಬೇಕು, ತಿಳ್ಕೊಂಡ್ರೆ ಯಾರಿಗೂ ಗೊತ್ತಾಗಲ್ಲ. ಸ್ನೇಹಿತರೆ ನೋಡಿದ್ರಲ್ವಾ, ಇಷ್ಟೊತ್ತನ ನಾವು ಮಾಡಿರ್ತಕ್ಕಂಥ ಡಿಸ್ಕಸ್ಸು. ಯಾಕಂದರೆ ಡಿಸ್ಕಸ್ ಅನ್ನೋಕ್ಕಿಂತಲೂ ನಮ್ಮ ಅನುಭವದ ಮಾತುಗಳನ್ನು, ಅವರ ಅನುಭವದ ಮಾತುಗಳನ್ನು ಎಲ್ಲ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಅದೇ ಥರನಾಗಿ ಮತ್ತೆ ಮುಂದಿನ ದಿನಮಾನಗಳಲ್ಲಿ ಬೇರೆ ಮತ್ತೆ ನಾನು ಹೇಳಿದ್ನಲ್ಲ ಆ ತಾಯಿಯವ್ರದ್ದು ಮಾಡಿದ ಮೇಲೆ ಮತ್ತೆ ಒಂದು ವಿಡಿಯೋ ಹಾಕ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನೀವು ಹಾಗೆ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತೀನಿ ಸ್ನೇಹಿತರೆ. ಧನ್ಯವಾದಗಳು. ಓಕೆ.